ಈ ಹಿಂದಿನ ತರಗತಿಯಲ್ಲಿ ನಮಗೆ ವಾಲಿಬಾಲ್ ಇತಿಹಾಸ, ಅದು ಹುಟ್ಟು ಅಂದರೆ ಯಾವ ದೇಶದಲ್ಲಿ ಹುಟ್ಟಿ ಯಾವ ರೀತಿ ಬೆಳವಣಿಗೆ ಆಯಿತು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿಯಾಗಿ ವಾಲಿಬಾಲ್ ಅಂಕಣವನ್ನು ಯಾವ ರೀತಿ ರಚನೆ ಮಾಡಬೇಕು, ಅದನ್ನು ಮಾರ್ಕಿಂಗ್ ಯಾವ ರೀತಿ ಅಂದರೆ ಉದ್ದ ಮತ್ತು ಅಗಲ ಯಾವ ರೀತಿ ಇರಬೇಕು, ಮಾರ್ಕ್ ಮಾಡಿದಂಥ ಸಂದರ್ಭದಲ್ಲಿ ಅಂಕಣವು ಯಾವ ಹೊರಾಂಗಣ ಅಥವಾ ಒಳಾಂಗಣ ಕ್ರೀಡಾಂಗಣ ಆಗಲಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದೆ. ಅದೇ ರೀತಿಯಾಗಿ ಈ ತರಗತಿಯಲ್ಲಿ ನಾನು ನಿಮಗೆ ವಾಲಿಬಾಲ್ ಆಟದ ಕೌಶಲ್ಯಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ವಾಲಿಬಾಲ್ ಆಟದ ಕೌಶಲ್ಯಗಳು ಅಥವಾ ಇದನ್ನು ಇಂಗ್ಲಿಷಲ್ಲಿ ಸ್ಕಿಲ್ಸ್. ಎಲ್ಲರಿಗೂ ವಾಲಿಬಾಲ್ ಆಟದ ಕೌಶಲ್ಯಗಳ ಬಗ್ಗೆ ಯಾರ್ಯಾರು ಗೊತ್ತಿದೆಯಾ? ತಿಳ್ಕೊಂಡಿದ್ದೀರಾ? ಇಲ್ಲ ಆಡಿರ್ತಿಲ್ಲ, ವಾಲಿಬಾಲ್ ಆಟ ಆಡಿರ್ತಿರಲ್ಲ, ಆಡಿರ್ತಾನೆ. ಆಟ ಆಡೋ ಸಂದರ್ಭದಲ್ಲಿ ಯಾವ ತರ ಆಟ ಆಡ್ತೀರ ನೋಡಿರ್ತಿರಲ್ಲ, ಅದನ್ನೇ ಸ್ಕಿಲ್ಸ್ ಅಂದಿರ್ತಾರೆ, ಅಂದ್ರೆ ಕೌಶಲ್ಯಗಳು. ಅವೆಲ್ಲ ಕೌಶಲ್ಯಗಳನ್ನ ಉಪಯೋಗಿಸಿ ಆಡುವಂತಂದ್ರೆ ವಾಲಿಬಾಲ್ ಅಂತೀವಿ. ಆಡುವಂತ ಸಂದರ್ಭದಲ್ಲಿ ಸರ್ವಿಸಿಗೆ ಒಂಥರ ಕೌಶಲ್ಯ ಇರುತ್ತೆ. ಅದೇ ರೀತಿಯಾಗಿ ಅಟ್ಯಾಕಿಂಗು, ಬ್ಲಾಕಿಂಗು, ಪಾಸಿಂಗು, ಟೈಮಿಂಗು ಈ ರೀತಿಯಾದಂತಹ ಕೌಶಲ್ಯಗಳನ್ನ ನಾವೆಲ್ಲ ಅಳವಡಿಸಿಕೊಂಡು ವಾಲಿಬಾಲ್ ಆಟ ಆಡ್ತೀವಿ. ಅದೇ ರೀತಿಯಾಗಿ ನಮಗೆ ಕೌಶಲ್ಯಗಳಲ್ಲಿ ಮೊದಲಿಗೆ ಒಂದೊಂದಾಗಿ ಕೌಶಲ್ಯಗಳನ್ನ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಮೊದಲಿಗೆ ಸರ್ವಿಸ್ ಕೌಶಲ್ಯ ಅಂದ್ರೆ ವಾಲಿಬಾಲ್ ಆಟ ಆಡುವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಸರ್ವಿಸ್ ಮಾಡುವುದನ್ನ ನೋಡಬಹುದು. ಅದೇ ರೀತಿಯಾಗಿ ಪಾಸಿಂಗ್, ಎದುರಾಳಿ ಅಂಕಣದಿಂದ ಬಂದಂತ ಚೆಂಡನ್ನ ಹಿಡಿದಿಟ್ಟು ತನ್ನ ಎದುರಾಳಿ ಅಂಕಣಕ್ಕೆ ವಾಪಸ್ ಯಾವ ರೀತಿ ಕಳಿಸೋದಂತ ಆಟವೇನೋ ಪಾಸ್ ಅಂದ್ರೆ ಸ್ಕಿಲ್ಸ್ನೇ ಪಾಸಿಂಗ್ ಸ್ಕಿಲ್ಸ್ ಇದು. ಅದೇ ರೀತಿಯಾಗಿ ಮೂರನೇದು ಯಾವುದು? ಅಟ್ಯಾಕಿಂಗ್. ಅಂದ್ರೆ ಎದುರಾಳಿ ಅಂಕಣಕ್ಕೆ ನೇರವಾಗಿ ಹೊಡೆಯುವುದರ ಮುಖಾಂತರ ಅಂದ್ರೆ ಫೋರ್ಸ್ ಅಲ್ಲಿ ಅಥವಾ ಜೋರಾಗಿ ಹೊಡೆದು ಕಳಿಸುವಂತಹ ಸ್ಕಿಲ್ಸ್ ಅಟ್ಯಾಕಿಂಗ್ ಸ್ಕಿಲ್ಸ್. ನಾಲ್ಕನೇದು ಬ್ಲಾಕಿಂಗ್ ಅಂದ್ರೆ ತಡೆಗಟ್ಟುವಂತಹ ಸ್ಕಿಲ್ಸ್. ಎದುರಾಳಿ ಅಂಕಣದಿಂದ ಬರ್ತಂತ ಚೆಂಡನ್ನ ತಡೆ ಹಿಡಿದು ತನ್ನ ಅಂಕಣಕ್ಕೆ ಯಾವ ರೀತಿ ಅಂದ್ರೆ ನಿಧಾನವಾಗಿ ಅಥವಾ ಎದುರಾಳಿ ಅಂಕಣದಲ್ಲಿ ಬಾಲ್ ಉಳಿಯುವ ಹಾಗೆ ಮಾಡುವಂತಹ ಸ್ಕಿಲ್ಸ್ ಕೌಶಲ್ಯನೇ ಬ್ಲಾಕಿಂಗು. ಐದನೇದು ಡೈವಿಂಗ್ ಅಂದ್ರೆ ಎದುರಾಳಿ ಅಂಕಣದಿಂದ ಬರ್ತಂತ ಚೆಂಡನ್ನ ನಮ್ಮ ಮುಂಭಾಗಕ್ಕೆ ಬರದೆ ನಮ್ಮ ಎಡಭಾಗ ಅಥವಾ ಬಲಭಾಗ ಬಂದಾಗ ಆ ಬಾಲನ್ನ ತಡೆ ಹಿಡಿದು ತನ್ನ ಸಹ ಆಟಗಾರರಿಗೆ ಕೊಡುವಂತಹ ಸಂದರ್ಭ. ಅಂದ್ರೆ ತನಗೆ ಸಿಗದಿದ್ದ ಪಕ್ಷದಲ್ಲಿ ಎಡಭಾಗ ಅಥವಾ ನಮ್ಮ ಬಲಭಾಗ ಅಥವಾ ನಮ್ಮ ಹಿಂಭಾಗಕ್ಕೆ ಬೀಳುವುದರ ಮುಖಾಂತರ ಅಂದ್ರೆ ಹಾರಿ ಹಿಡಿಯುವುದರ ಮುಖಾಂತರ ಚೆಂಡ ಹಿಡಿಯುವಂತಹ ಕೌಶಲ್ಯನೇ ಡೈವಿಂಗ್ ಸ್ಕಿಲ್ಸ್. ಇದರಲ್ಲಿ 5 ರೀತಿಯ ಕೌಶಲ್ಯಗಳನ್ನು ನಾವು ಕಾಣಬಹುದು. ಇದರಲ್ಲೂ ಸಹ ಸರ್ವಿಸ್ ಅಲ್ಲಿ ಸಹ ಸಬ್ ಅಂದ್ರೆ ಯಾವ್ಯಾವ ರೀತಿಯಾಗಿ ನಾನಾ ನಮೂನಿ ರೀತಿಯಾಗಿ ಅಂದ್ರೆ ಬಹಳ ನಾನಾ ನಮೂನಿ ರೀತಿಯಾಗಲ್ಲ, ಕೆಲವು ಕೌಶಲ್ಯಗಳನ್ನು ಉಪಯೋಗಿಸಿ ಸರ್ವಿಸ್ ಮಾಡುವಂತ ಕೌಶಲ್ಯವನ್ನು ಕಾಣಬಹುದು. ಅಂದ್ರೆ ನಾವು ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ತನ್ನ ಇರ್ತಕ್ಕಂಥ ಎದುರಾಳಿ ಅಂಕಣಕ್ಕೆ ಅವರಿಗೆ ಬಾಲನ್ನ ಅಥವಾ ಚೆಂಡನ್ನ ಗೆಸ್ ಮಾಡದ ಅಥವಾ ಜಡ್ಜ್ ಮಾಡದ ರೀತಿಯಲ್ಲಿ ಕಳಿಸುವಂತ ಸ್ಕಿಲ್ಸ್. ಇದರಲ್ಲಿ ಸಹ ನಾವು 4 ರೀತಿಯ ಸ್ಕಿಲ್ಸ್ ಗಳನ್ನ ನಾವು ಕಾಣಬಹುದು. ಅಂದ್ರೆ ಸರ್ವಿಸ್ ಸ್ಕಿಲ್ಸ್ ಅಲ್ಲಿ ಮೊದಲನೇ ಸರ್ವಿಸ್ ಸ್ಕಿಲ್ಸ್. ಇದರಲ್ಲೇ ಸಹ ಸಬ್ 4 ರೀತಿಯ ಕೌಶಲ್ಯವನ್ನು ಸಹ ಕಾಣಬಹುದು. ಅದರಲ್ಲಿ ಯಾವಂದ್ರೆ ಅಂಡರ್ ಹ್ಯಾಂಡ್ ಸರ್ವಿಸ್, ಅಂಡರ್ ಆರ್ಮ್ ಅಂತಾರೆ ಅಥವಾ ಹ್ಯಾಂಡ್ ಅಂತ ಸರ್ವಿಸ್ ಅಂತಾರೆ. ಸೆಕೆಂಡ್ ಒನ್ ಯಾವುದು? ನೀವು ಆಡಿರ್ತಿರಲ್ಲ, ನೋಡಿ ಗೊತ್ತಿಲ್ಲ ನಿಮ್ಗೆ ಯಾವ ರೀತಿ ಸರ್ವಿಸ್ ಮಾಡ್ತೀನಿ ಅನ್ನೋದು ನಿಮಗೆ. ಟೆನ್ನಿಸ್ ಸರ್ವಿಸ್ ಅಂತ, ಬ್ಯಾಟಿಂಗ್ ಸರ್ವಿಸ್ ಅನ್ನಲ್ಲ, ಟೆನ್ನಿಸ್ ಆಟ ಆಡುವಂತಹ ಸಂದರ್ಭದಲ್ಲಿ ಉಪಯೋಗಿಸುವಂತಹ ಸ್ಕಿಲ್ಸ್ ನ ಇಲ್ಲಿ ಸರ್ವಿಸ್ ಅಂತಾರೆ. ಆಮೇಲೆ ಜಂಪ್ ಸರ್ವಿಸ್, ಮೂರನೇದಾಗಿ ಜಂಪ್ ಸರ್ವಿಸ್. ನಾಲ್ಕನೇದು ಫ್ಲೋಟಿಂಗ್ ಸರ್ವಿಸ್ ಅಂತ. ಈ ರೀತಿಯ ಕೌಶಲ್ಯಗಳು ಬರ್ತವೆ. ಅಂದ್ರೆ ಸರ್ವಿಸ್ ಅಲ್ಲಿ ಈ 4 ರೀತಿಯ ಕೌಶಲ್ಯಗಳನ್ನು ಉಪಯೋಗಿಸಿ ಸರ್ವಿಸ್ ಮಾಡ್ತಾರೆ. ಅಂದ್ರೆ ಮೊದಲಿಗೆ ಅಂಡರ್ ಹ್ಯಾಂಡ್ ಸರ್ವಿಸ್,
ಅದೇ ರೀತಿಯಾಗಿ ಇನ್ನೊಂದು ಟೆನಿಸ್ ಸರ್ವಿಸ್ ಮಾಡೋದ್ರ ಮುಖಾಂತರ ಅಥವಾ ಜಂಪ್ ಸರ್ವಿಸ್ ಮಾಡೋದ್ರ ಮುಖಾಂತರ ಫ್ಲೋಟಿಂಗ್ ಸರ್ವಿಸ್ ಮಾಡೋದ್ರ ಮುಖಾಂತರ ಈ ಕೌಶಲ್ಯ ಉಪಯೋಗಿಸಿ ಸರ್ವಿಸ್ ಮಾಡ್ತಾರೆ. ಅಂಡರ್ ಹ್ಯಾಂಡ್ ಸರ್ವಿಸ್ ಅಂದ್ರೆ ಇದನ್ನ ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ ಬಾಲನ್ನ ತಮ್ಮ ಅಂಗೈಯಲ್ಲಿ ಇಟ್ಕೊಂತಾರೆ, ಎಡಗೈ ಅಥವಾ ಬಲಗೈಯಲ್ಲಿ ಇಟ್ಕೊಂತಾರೆ. ಎಡಗೈ ಆಟಗಾರ ಇದ್ರೆ ಬಲಗೈಯಲ್ಲಿ ಇಟ್ಕೊಂತಾರೆ, ಬಲಗೈಯಲ್ಲಿ ಆಟ ಆಡುವಂತ ಆಟಗಾರ ಇದ್ರೆ ತನ್ನ ಎಡಭಾಗದ ಕೈಯಲ್ಲಿ ಅಂಗೈಯಲ್ಲಿ ಬಾಲನ್ ಇಟ್ಕೊಂತಾರೆ. ಬಾಲನ್ ಇಟ್ಕೊಂಡು ಅದನ್ನ ತನ್ನ ಹಿಂಬದಿಯಿಂದ ಇನ್ನೊಂದು ಕೈ ಇರ್ತಲ್ಲ, ಬಲಗೈ ಇರ್ತಲ್ಲ, ಆ ಕೈಯಿಂದ ಮುಂಬದಿ ತರೋದ್ರ ಮುಖಾಂತರ ಬಾಲನ್ನ ಟಾಸ್ ಮಾಡೋದ್ರ ಮುಖಾಂತರ ಎದುರಾಳಿ ಅಂಕಣಕ್ಕೆ ಕಳಿಸ್ತಾರೆ. ಅಂದ್ರೆ ಮುಷ್ಟಿ ಕಟ್ಟಿ ಹೊಡೆಯುವುದ್ರ ಮುಖಾಂತರ ಬಾಲನ್ನ ತನ್ನ ಮುಂಭಾಗಕ್ಕೆ ಎಷ್ಟು ಬೇಕೋ ಅಷ್ಟು, ನಿಮಗೆ ಬೇಕಾಗುತ್ತೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಬಾಲನ್ನ ತೂರದ ಮುಖಾಂತರ ಸರ್ವಿಸ್ ಮಾಡ್ತಾರೆ. ಅಂದ್ರೆ ಬಾಲ್ ಹೊಡೆಯೋದ್ರ ಮುಖಾಂತರ ಸರ್ವಿಸ್ ಮಾಡಿ ತನ್ನ ಎದುರಾಳಿ ಅಂಕಣಕ್ಕೆ ಕಳಿಸ್ತಾರೆ. ಆ ರೀತಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಪೊಸಿಷನ್ ಯಾವ ರೀತಿ ಅಂದ್ರೆ ಎರಡೂ ಕಾಲು ಸಮ ಪ್ರಮಾಣದಲ್ಲಿ ಇರ್ತದೆ, ಅಥವಾ ಸ್ಟ್ರೆಂತ್ ಲೆಗ್. ನಿಮ್ದು ಎಡಗಾಲ ಅಥವಾ ಬಲಗಾಲ ಯಾವ ಸ್ಟ್ರೆಂತ್ ಲೆಗ್ ಇತ್ತಂದ್ರೆ ಆ ಕಾಲನ್ನ ಮುಂದಕ್ಕೆ ಇಡ್ಕೋಬಹುದು. ಆದ್ರೆ ಅಂತಿಮ ಗೆರೆಯನ್ನ ತುಳಿಯುವ ಆಗಿಲ್ಲ. ಅಂದ್ರೆ ನೀವು ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಸರ್ವಿಸ್ ಮಾಡಿ ಅಂತಿಮ ಗೆರೆ ಇರ್ತಲ್ಲ, ಎಂಡ್ ಲೈನ್ ಇರ್ತಲ್ಲ, ಅದು ತುಳಿದರೆ ಅದಕ್ಕೆ ಹಿಂಭಾಗದಲ್ಲಿ ಇಟ್ಕೊಂಡು ಮಾಡಬೇಕು. ಆಮೇಲೆ ಸ್ವಲ್ಪ ಮಟ್ಟಿಗೆ ಮೊಣಕಾಲನ್ನ ಬೆಂಡ್ ಮಾಡೋದ್ರ ಮುಖಾಂತರ ನಮ್ಮ ಬಾಡಿ ಇರ್ತಲ್ಲ, ಬಾಡಿ ಅಂದ್ರೆ ಸೊಂಟದಿಂದ ಮೇಲ್ವಾಗಿರ್ತಕ್ಕಂಥ ಬಾಡಿಯನ್ನ ನಮ್ಮ ಮೊಣಕಾಲಿನ ಮುಂಭಾಗಕ್ಕೆ ಸ್ವಲ್ಪ ಮುಂದಕ್ಕೆ ಬರುವ ಹಾಗೆ ಬೆಂಡ್ ಮಾಡಿ ಬಾಲನ್ನ ನಮ್ಮ ಹಣೆಯ ನೀಟಿಗೆ ಬಾಲನ್ನ ಕೈಯಲ್ಲಿ ಚೆಂಡನ್ನಿಡುವುದರ ಮುಖಾಂತರ ಬಾಲನ್ನ ತಮ್ಮ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ತೂರಿಕೊಳ್ಳೋದ್ರ ಮುಖಾಂತರ ಮುಷ್ಟಿಯಿಂದ ಬಾಲನ್ನ ಹೊಡೆಯುವುದರ ಮುಖಾಂತರ ಕಳಿಸುವುದನ್ನ ನಾವಿಲ್ಲಿ ಅಂಡರ್ ಆರ್ಮ್ ಸರ್ವಿಸ್ ಅಂತಾರೆ. ಅದೇ ರೀತಿಯಾಗಿ ಟೆನಿಸ್ ಮಾಡುವಂತ ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಸಹ ಎರಡೂ ಕಾಲುಗಳನ್ನ ಸಮ ಪ್ರಮಾಣದಲ್ಲಿ ನಿಂತ್ಕೊಳ್ಬೇಕು. ಇಲ್ಲ ಅಂದ್ರೆ ತಮ್ಮ ಸ್ಟ್ರೆಂತ್ ಲೆಗ್ ಅಂದ್ರೆ ನಿಮ್ಗೆ ಎಡಗಾಲಿಗೆ ಒಂದು ಆಡುವಂತ ಆಟಗಾರ ಎಡಗಾಲ ಸ್ಟ್ರೆಂತ್ ಲೆಗ್ ಇರುತ್ತೆ, ಕೆಲವು ಆಟಗಾರರಿಗೆ ಬಲಗಾಲ ಸ್ಟ್ರೆಂತ್ ಇರುತ್ತೆ, ಕೆಲವು ಆಟಗಾರರು ಎಡಗೈ ಹೊಡಿತಾರೆ, ಕೆಲವು ಆಟಗಾರರು ಬಲಗೈ ಹೊಡಿತಾರೆ. ಅಂದ್ರೆ ಅವರವರ ಸ್ಟ್ರೆಂತ್ ಅವರವರ ಅನುಗುಣವಾಗಿ ಮಾಡುವಂತಹದ್ದು, ಆಟ ಆಡುವಂಥದ್ದು. ಮಾಡುವಂತ ಸಂದರ್ಭದಲ್ಲಿ ಎರಡೂ ಕಾಲು ಸಮ ಪ್ರಮಾಣದಲ್ಲಿರಬೇಕು, ಅಥವಾ ಮುಂದೆ ಒಂದು ಲೆಗ್ ಅಥವಾ ಹಿಂದೆ ಒಂದು ಲೆಗ್ ಇರಬೇಕು. ಅಂದ್ರೆ ಕಾಲು ಮುಂದೆ ಮುಂಭಾಗ ಒಂದು ಕಾಲು, ಎಡಭಾಗ ಒಂದು ಕಾಲು ಇರಬೇಕು. ಇದನ್ನ ಸಮ ಪ್ರಮಾಣದಲ್ಲಿ ನಿಂತ್ಕೊಂಡು ಮಾಡಿದ್ರೆ ಸಹ ಎರಡೂ ಕಾಲುಗಳು ಸಮ ಪ್ರಮಾಣದಲ್ಲಿ ನಿಂತ್ಕೊಂಡು ಮಾಡಿದ್ರೆ ಸಹ ಭಾರಿ ಒಳ್ಳೆಯದು. ಅಂದ್ರೆ ನಮ್ಮ ಬಾಡಿ ಬ್ಯಾಲೆನ್ಸ್ ಸಿಗುತ್ತೆ. ಮಾಡುವಂತ ಸಂದರ್ಭದಲ್ಲಿ ನಮ್ಮ ಹಣೆ ಭಾಗ ಅಂದ್ರೆ ಬಾಲನ್ನು ಕೈ ಹಿಡಿದ ಸಂದರ್ಭದಲ್ಲಿ ನಮ್ಮ ತಲೆಯ ಮೇಲ್ಭಾಗಕ್ಕೆ ಬಾಲನ್ನು ತೂರ್ಕೊಳ್ಬೇಕು. ಅಂದ್ರೆ ನಮಗೆ ಎಷ್ಟು ನಾವು ಕೈ ಚಾಚಿದ ಮೇಲೆ ಬಾಲು ಸಿಗುವಾಗ, ಅಂದ್ರೆ ನಮ್ಮ ಇನ್ನೊಂದು ಕೈ ಹೀಗೆ ಬಾಲು ಸಿಗುವಾಗ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಬಾಲ ತೆಗೆದುಕೊಂಡು ತೂರ್ಕೋಬೇಕು. ಅಂದ್ರೆ ಬಾಲನ್ನ ಮೇಲಕ್ಕೆ ತೂರೋದ್ ಮುಖಾಂತರ ಹಾರ್ಬಿಡ್ಬೇಕು. ಹಾರ್ಬಿಡ್ತೀರಾ ತೂರ್ ಬಿಡ್ತೀರಾ? ಏನ್ ಮಾಡ್ತೀರಿ? ತೂರ್ ಬಿಡ್ತೀರಿ. ತೂರ್ ಬಿಟ್ಟು ಹೊಡೆಯುವಂತ ಸಂದರ್ಭದಲ್ಲಿ ಯಾವ ರೀತಿ ಹೊಡಿಬೇಕಪ್ಪ ಅಂದ್ರೆ ಇಲ್ಲಿ ನಿಮ್ಮ ಅಂಗೈ ಐತಲ್ಲ ಪಾಮ್, ಈ ಪಾಮ್ ಅನ್ನ ಮೊದಲಿಗೆ ಟಚ್ ಮಾಡುವುದರ ಮುಖಾಂತರ ನಂತರ ಈ ಬೆರಳುಗಳು ಸಹ ಟಚ್ ಮಾಡುವ ಹಾಗೆ, ಅಂದ್ರೆ ಈ ಬದಿಯಿಂದ ಜಾಸ್ತಿ ಫೋರ್ಸ್ ಅಲ್ಲಿ ಹೊಡೆಯುವುದರ ಮುಖಾಂತರ ಈ ಕೈಯಿಂದ ಅಂದ್ರೆ ಈ ಪಾಮ್ ಅನ್ನ ಬಹಳ ಫೋರ್ಸ್ ಅಲ್ಲಿ ಹೊಡೆಯುವುದರ ಮುಖಾಂತರ ಸಮ ಪ್ರಮಾಣದಲ್ಲಿ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಬೆರಳುಗಳು ಈ ತರ ಮೇಲ್ಭಾಗಕ್ಕಿಂತ ಈ ಮೇಲ್ಭಾಗ ಸ್ವಲ್ಪ ಕೆಳಭಾಗದಲ್ಲಿ ಟಚ್ ಮಾಡುವ ಹಾಗೆ ಬಾಲನ್ನ ಹೊಡಿಬೇಕು. ಅಂದ್ರೆ ಹೊಡೆಯುವಂತ ಸಂದರ್ಭದಲ್ಲಿ ಜೋರಾಗಿ ಹೊಡಿತೀರಿ. ಇದನ್ನ ಟೆನಿಸ್ ಸರ್ವಿಸ್ ಅಂತಾರೆ. ಈ ಸರ್ವಿಸ್ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಟೆನಿಸ್ ಆಟ ಆಡಿದ ನೋಡಿರಲ್ಲ, ನಾನ್ ಟೆನಿಸ್ ಅಂತಾರಲ್ಲ, ಆಡುವಂತ ಸಂದರ್ಭದಲ್ಲೂ ಸಹ ಈ ಸ್ಕಿಲ್ ಅನ್ನು ಉಪಯೋಗಿಸ್ತಾರೆ. ಹಾಗಾಗಿ ಇದಕ್ಕೆ ಟೆನಿಸ್ ಅಂತ ಸರ್ವಿಸ್ ಅಂತ ಹೆಸರು ಬಂತು. ಟೆನಿಸ್ ಆಡುವಂತ ಸಂದರ್ಭದಲ್ಲಿ ಸಹ ಬಾಲನ್ನ ಮೇಲ್ ತುರ್ಕೊಂಡು ಬ್ಯಾಟ್ ಅನ್ನ ಹೊಡಿತಾರೆ. ಅದೇನೆ ಈ ಸ್ಕಿಲ್ ಅಲ್ಲಿ ಉಪಯೋಗಿಸಿ ಸರ್ವಿಸ್ ಮಾಡ್ತಾರೆ. ಇನ್ನೊಂದು ಜಂಪ್ ಸರ್ವಿಸ್. ಜಂಪ್ ಸರ್ವಿಸ್ ಅಂದ್ರೆ ನಾವೇನು ಟೆನಿಸ್ ಸರ್ವಿಸ್ ಮಾಡಿದ್ವಲ್ಲ ಅದೇ ಸರ್ವಿಸ್ ನ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜಂಪ್ ಮಾಡೋದ್ರ ಮುಖಾಂತರ ಬಾಲನ್ನ ಎದುರಾಳಿ ಅಂಕಣಕ್ಕೆ ಕಳಿಸ್ಕೊಡ್ತಾರೆ. ಆದ್ರೆ ಜಂಪ್ ಮಾಡುವಂತ ಸಂದರ್ಭದಲ್ಲಿ ಹಿಂದಿನ ಇರ್ತಕ್ಕಂಥ ಅಂತಿಮ ಗೆರೆಯನ್ನ ತುಳಿಯುವುದಿಲ್ಲ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂಬದಿಯಿಂದ ಹೋಗಿ ಬಾಲನ್ನ ಅಂತಿಮ ಗೆರೆ ಮುಂಭಾಗಕ್ಕೆ ಬರುವ ಹಾಗೆ, ಅಂದ್ರೆ ಮುಂಭಾಗಕ್ಕೆ ಅಂದ್ರೆ ಪೂರ್ತಿ ಕೋರ್ಟ್ ಅಲ್ಲಿ ಒಳಗೆ ಹೋಗದೆ ಅದನ್ನ ಅಂತಿಮ ಗೆರೆಯಲ್ಲಿಯೇ ಸಹ ನಿಲ್ಲುವ ಹಾಗೆ ಬಾಲನ್ನ ತೂರ್ಕೊಳ್ತಾರೆ. ಎಷ್ಟು ನಮಗೆ ಪ್ರಮಾಣದಲ್ಲಿ ಬೇಕೋ ಅಷ್ಟು ಹೈಟ್ ಅನ್ನ ಮಾತ್ರ ಮೇಲೆ ತೂರಿಕೊಳ್ಳೋದ್ರ ಮುಖಾಂತರ ಓಡಿ ಬಂದು ಜಂಪ್ ಮಾಡಿ ಸರ್ವಿಸ್ ಮಾಡ್ತಾರೆ. ಅದನ್ನ ಜಂಪ್ ಸರ್ವಿಸ್ ಅಂತಾರೆ. ಹೇಳಿದ ಅರ್ಥ ಆಯ್ತಾ? ಅಂದ್ರೆ ಈ ಸರ್ವಿಸ್ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ ಓಡಿ ಬಂದು ಜಂಪ್ ಮಾಡುವುದರ ಮುಖಾಂತರ ನಮಗೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಬಾಲನ್ನ ಮೇಲಕ್ಕೆ ಹೈಟ್ ತೂರ್ಕೊಳ್ಬೇಕಂದ್ರೆ ಈ ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಬಹಳ ಪ್ರಮಾಣಕ್ಕೆ ಹೋದರೆ ನಮಗೆ ಎಷ್ಟು ನಮ್ಮ ಹೈಟಿಗೆ ಅಥವಾ ನಮ್ಮ ಸ್ಪೀಡಿಗೆ ಎಷ್ಟು ಅನುಗುಣವಾಗಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಬಾಲನ್ನ ತೂರಿಕೊಳ್ಳುವುದರ ಮುಖಾಂತರ ಓಡಿ ಬಂದು
ಜಂಪ್ ಮಾಡಬೇಕು. ಓಡಿ ಬಂದು ಜಂಪ್ ಮಾಡಿ ಎಷ್ಟು ಪ್ರಮಾಣದಲ್ಲಿ ರೀಚ್ ಆಗ್ತೀವೋ ಹೈಟ್ ಅಷ್ಟು ಪ್ರಮಾಣದಲ್ಲಿ ನಾವು ಜಂಪ್ ಮಾಡೋದ್ರ ಮುಖಾಂತರ ಎದುರಾಳಿ ಅಂಕಣಕ್ಕೆ ಹೊಡಿಬೇಕು. ಹೊಡೆಯುವಂತ ಸಂದರ್ಭ ಸಹ ಏನಿದಲ್ಲ ಮುಂಗೈ ಅಥವಾ ಅಂಗೈ ಅಂತೀರಿ, ನೀವೇನಂತೀರಿ? ಅಂಗೈ ಅಂತೀರ ಮುಂಗೈ ಅಂತೀರಾ? ಅಂಗೈಯನ್ನ ಜೋರಾಗಿ ಫೋರ್ಸ್ ಆಗಿ ಹೊಡೆಯುವುದರ ಮುಖಾಂತರ ಅದೇ ಪ್ರಮಾಣದಲ್ಲಿ ಬೆರಳುಗಳು ಸಹ ಹೊಡೆಯುವಂತ ಸಂದರ್ಭ ಬೆರಳುಗಳು ಸಹ ಟಚ್ ಆಗಬೇಕು. ಸಮ ಪ್ರಮಾಣ ಎಷ್ಟು ನಾವು ಸ್ಟ್ರೆಚ್ ಮಾಡಿ ಹಿಂಬದಿಯಿಂದ ಕೈ ಎಳೆದು ಹೊಡಿತೀವೋ ಅಷ್ಟು ಪ್ರಮಾಣದಲ್ಲಿ ಎದುರಾಳಿ ಅಂಕಣಕ್ಕೆ ಬಹಳ ಫೋರ್ಸ್ ಆಗಿ ಹೋಗುತ್ತೆ, ಅಂದ್ರೆ ಜೋರಾಗಿ ಹೋಗುತ್ತೆ. ಈ ರೀತಿಯಾಗಿ ಈ ಸರ್ವಿಸ್ ಅನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಫ್ಲೋಟಿಂಗ್ ಸರ್ವಿಸ್ ಅಂದ್ರೆ ನಾವೇನು ಟೆನಿಸ್ ಸರ್ವಿಸ್ ಮಾಡುವಂತಹ ಸಂದರ್ಭದಲ್ಲಿ ಏನು ಸ್ಕಿಲ್ಸ್ ಅಥವಾ ಏನು ಪೊಸಿಷನ್ ನಿಂತ್ಕೊಂಡಿತ್ತು ಅದೇ ಪೊಸಿಷನ್ ನಿಂತ್ಕೊಂಡಿರ್ತೀವಿ. ಆದರೆ ಈ ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಬಾಲನ್ನ ಮೇಲ್ಮಟ್ಟಕ್ಕೆ ಅಂದ್ರೆ ತಲೆ ಮೇಲ್ಭಾಗಕ್ಕೆ ಬರುವ ಹಾಗೆ ತೂರ್ಕೊಳ್ಬೇಕು. ಆದ್ರೆ ಹೊಡೆಯುವಂತಹ ಸಂದರ್ಭದಲ್ಲಿ ಈ ಪಾಮ್ ಅದು ಏನ್ ಅಂಗೈ ಅಂತ ಹೇಳ್ತಲ್ಲ ಅದು ಮಾತ್ರ ಟಚ್ ಆಗಬೇಕು ಆ ಬಾಲಿಗೆ. ಹಾಗಾಗಿ ಈ ಬೆರಳನ್ನು ಸಹ ಟಚ್ ಮಾಡಬಾರದು. ಈ ಅಂಗೈಯಲ್ಲೇ ಟಚ್ ಮಾಡಿದ್ರೆ ಅದು ಗಾಳಿಯಲ್ಲೇ ತೇಲ್ಕೊಂಡ ಹೋಗುತ್ತೆ. ಅಂದ್ರೆ ಈ ಫ್ಲೋಟಿಂಗ್ ಸರ್ವಿಸ್ ಅಂದ್ರೆ ಗಾಳಿಯಲ್ಲಿ ಹೋಗುವಂತಹ ಚಲನೆ, ಅಂದ್ರೆ ಗಾಳಿಯಲ್ಲಿ ಎಷ್ಟು ಪ್ರಮಾಣ ಅಂದ್ರೆ ಗಾಳಿಯಲ್ಲಿ ಏನು ಹೋಗುತ್ತೋ ಆ ದಿಕ್ಕನ್ನು ಸಹ ಇಲ್ಲಿ ನಾವು ಜಡ್ಜ್ ಮಾಡೋದಕ್ಕಾಗಿಲ್ಲ. ಗಾಳಿ ಬಲಭಾಗದಲ್ಲಿ ಬರ್ಬೋದು ಅಥವಾ ಎಡಭಾಗದಲ್ಲಿ ಬರ್ಬೋದು. ಹೊಡೆಯುವಂತಹ ಸಂದರ್ಭದಲ್ಲಿ ನಾವು ಗಾಳಿ ಯಾವ ಸೈಡ್ ಬರುತ್ತೋ ಆ ಸೈಡ್ ಅಲ್ಲಿ ನೋಡ್ಕೊಂಡು ಅನುಗುಣವಾಗಿ ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡುವಂತ ಸಂದರ್ಭದಲ್ಲಿ ಈ ಏನ್ ಅಂಗೈ ಇದೆಯಲ್ಲ ಅದು ಮಾತ್ರ ಟಚ್ ಆಗಬೇಕು. ಹೇಳಿದರ್ಥ ಆಯ್ತಾ? ಈ ಬೆರಳುಗಳು ಸಹ ಟಚ್ ಆಗಬಾರ್ದು. ಆಗಿದ್ದಾಗ ಮಾತ್ರ ಫ್ಲೋಟಿಂಗ್ ಸರ್ವಿಸ್ ಆಗುತ್ತೆ. ಇಲ್ಲ ಅಂದ್ರೆ ಅದೇನಾಗುತ್ತೆ ಅಂದ್ರೆ ಟೆನಿಸ್ ಸರ್ವಿಸ್ ಆಗುತ್ತೆ. ಹೇಳಿದರ್ಥ ಆಯ್ತಾ? ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ನಾವು ಬಾಲನ್ನ ನಮ್ಮ ಹಣೆ ಅಥವಾ ತಲೆ ಮೇಲ್ಭಾಗಕ್ಕೆ ಏನ್ ಮಾಡ್ಕೋಬೇಕು, ಬಾಲನ್ನ ತೂರಿಕೊಳ್ಳುವ ಮುಖಾಂತರ ಏನ್ ಅಂಗೈಯಲ್ಲಿ ಮಾತ್ರ ಹೊಡಿಬೇಕು. ಹೊಡೆಯುವಂತ ಸಂದರ್ಭದಲ್ಲಿ ಸ್ವಲ್ಪ ನಾವು ಕೈಯನ್ನ ಸ್ಟ್ರೆಚ್ ಮಾಡ್ಕೋಬೇಕು. ಅಂದ್ರೆ ಹಿಂಬದಿಯಿಂದ ಮುಂಬದಿಗೆ ತರುವಾಗೆ ಫೋರ್ಸ್ ಅಲ್ಲಿ ಹೊಡಿಬೇಕು. ಹೊಡೆಯುವಂತ ಸಂದರ್ಭದಲ್ಲಿ ಈ ಅಂಗೈ ಮಾತ್ರ ಟಚ್ ಆಗಬೇಕು. ಈ ಬೆರಳು ಅಥವಾ ಈ ಬೆರಳುಗಳು ಯಾವೂ ಸಹ ಟಚ್ ಆಗಬಾರದು. ಆ ರೀತಿಯಾಗಿ ನಾವು ಈ ಸರ್ವಿಸ್ ಅನ್ನ ಮಾಡಬೇಕು. ಇವಿಷ್ಟು ಸರ್ವಿಸ್ ಅಲ್ಲಿ ಬರ್ತಕ್ಕಂತ ಕೌಶಲ್ಯಗಳು ಯಾವ್ಯಾವ ಅಂದ್ರೆ ಅಂಡರ್ ಹ್ಯಾಂಡ್ ಸರ್ವಿಸ್, ಟೆನ್ನಿಸ್ ಸರ್ವಿಸ್, ಜಂಪ್ ಸರ್ವಿಸ್, ಫ್ಲೋಟಿಂಗ್ ಸರ್ವಿಸ್. ಈ ಎಲ್ಲಾ ಸ್ಕಿಲ್ ಗಳನ್ನು ಉಪಯೋಗಿಸಿ ನಾವು ಆಟವಾಡುವಂತ ಸಂದರ್ಭದಲ್ಲಿ ಈ ಎಲ್ಲಾ ಕೌಶಲ್ಯ ಉಪಯೋಗಿಸಿ ನಾವು ಸರ್ವಿಸ್ ಮಾಡ್ತೀವಿ. ನೋಡಿದ್ದೆ ಒಂದೇ ತರ ಯಾರು ಸರ್ವಿಸ್ ಮಾಡತಾನೆ 4 5 ಸರಿ ಇದೇ 4 ಸರ್ವಿಸ್ ಮಾಡತಾನೆ. ಜಂಪ್ ಸರ್ವಿಸ್ ಮಾಡ್ತಾರೆ, ಅಂಡರ್ ಹ್ಯಾಂಡ್ ಸರ್ವಿಸ್ ಮಾಡ್ತಾರೆ. ಅಂದ್ರೆ ನ್ಯಾಷನಲ್ ಲೆವೆಲ್, ರಾಜ್ಯ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಸ್ತಿ ಉಪಯೋಗಿಸೋದು ಅಂದ್ರೆ ಈ ಜಂಪ್ ಸರ್ವಿಸು, ಟೆನ್ನಿಸ್ ಸರ್ವಿಸು, ಈ ಫ್ಲೋಟಿಂಗ್ ಸರ್ವಿಸು. ಅಂಡರ್ ಹ್ಯಾಂಡ್ ಸರ್ವಿಸ್ ಯಾರು ಯೂಸ್ ಮಾಡ್ತಾರೆ ಅಂದ್ರೆ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಲರ್ನರ್ಸ್ ಅಂತ ಮಾತ್ರ ಏನು ಹೊಸದಾಗಿ ವಾಲಿಬಾಲ್ ಆಟವನ್ನ ಕಲಿತಿರ್ತಾರಲ್ಲ, ಕಲ್ತ್ಬಿಟ್ಟು ಆಟ ಆಡ್ತಾರಲ್ಲ, ಆದ್ರೆ ನಾವು ಪರ್ಫೆಕ್ಟ್ ಅನ್ಸಲ್ಲ ಅಂತ ಮಾತ್ರ ಈ ಸರ್ವಿಸ್ ಅನ್ನು ಉಪಯೋಗಿಸಿ ಮಾಡ್ತಾರೆ. ಆಟದಲ್ಲಿ ಪರಿಣಿತಿಯನ್ನು ಹೊಂದಿರ್ತಕ್ಕಂಥವ್ರು ಈ 3 ಸ್ಕಿಲ್ ಅನ್ನು ಹೆಚ್ಚಾಗಿ ಉಪಯೋಗಿಸಿ ಆಟ ಆಡ್ತಾರೆ. ಹೇಳಿದ ಅರ್ಥ ಆಯ್ತಾ? ಇವಿಷ್ಟು ಸರ್ವಿಸ್ ಅಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು, ಎಲ್ಲಾ ಕೌಶಲ್ಯಗಳನ್ನು ಉಪಯೋಗಿಸಿ ನಾವು ಆಟವನ್ನ ವಾಲಿಬಾಲ್ ಸರ್ವಿಸ್ ಮಾಡೋದ್ರ ಮುಖಾಂತರ ಆಟವನ್ನ ಆಟ ಆಡ್ತೀವಿ. ಅದೇ ರೀತಿಯಾಗಿ ಪಾಸಿಂಗ್ ನಲ್ಲೂ ಸಹ ಏನ್ ಸರ್ವಿಸ್ ಅಲ್ಲಿ ಬಂದಿರತಕ್ಕಂಥ ಕೌಶಲ್ಯ ಇತ್ತು, ಅದೇ ರೀತಿಯಾಗಿ ಪಾಸಿಂಗ್ ನಲ್ಲೂ ಸಹ ಕೆಲವು ಕೌಶಲ್ಯಗಳಿವೆ. ಅವು ಯಾವ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ಏನು ನಾವು ಸರ್ವಿಸ್ ಸ್ಕಿಲ್ಸ್ ಅಲ್ಲಿ ಉಪಯೋಗಿಸುವಂತ ಕೌಶಲ್ಯಗಳು ಸಹ ಏನ್ ಬಂದಿಲ್ಲ, ಎಲ್ಲಾ ಕೌಶಲ್ಯಗಳು 5 ಕೌಶಲ್ಯಗಳ ಈ 5 ಕೌಶಲ್ಯಗಳು ಸಹ ಒಂದಕ್ಕೊಂದು ಲಿಂಕ್ ಅನ್ನ ಹೊಂದಿರ್ತವೆ. ಇವ್ಯಾವೂ ಸಹ ಸಪರೇಟ್ ಲಿಂಕ್ ಅನ್ನು ಹೊಂದಿರಲ್ಲ. ಇವೆಲ್ಲವೂ ಸಹ ಒಂದಕ್ಕೊಂದು ಲಿಂಕ್ ಅನ್ನು ಹೊಂದಿಯೇ ಸಹ ನಾವು ವಾಲಿಬಾಲ್ ಆಟವನ್ನ ಆಟ ಆಡ್ತೀವಿ. ಇಲ್ಲಿ ನಾವು ಸರ್ವಿಸ್ ಆದ್ಮೇಲೆ ನೆಕ್ಸ್ಟ್ ಬರ್ತಿರೋದು ಪಾಸಿಂಗ್. ಇದರಲ್ಲೂ ಸಹ 2 ರೀತಿಯ ಅಥವಾ 3 ರೀತಿಯ ಕೌಶಲ್ಯಗಳು, 2 ರಿಂದ 3 ರೀತಿಯ ಕೌಶಲ್ಯಗಳನ್ನು ನಾವಿಲ್ಲಿ ಕಾಣಬಹುದು. ಅವು ಯಾವ ಅಂದ್ರೆ ಏನ್ ನಾವು ಪಾಸಿಂಗ್ ನಲ್ಲಿ ಸರ್ವಿಸ್ ನಲ್ಲಿ ಅಂಡರ್ ಆರ್ಮ್ ಸರ್ವಿಸ್ ಅಂತ ಹೇಳಿದ್ವಲ್ಲ, ಅದೇ ರೀತಿಯಾಗಿ ಇಲ್ಲಿ ಮೊದಲಿಗೆ ಅಂಡರ್ ಆರ್ಮ್ ಅಥವಾ ಅಂಡರ್ ಹ್ಯಾಂಡ್ ಪಾಸಿಂಗ್. ಇನ್ನೊಂದು ಅಪ್ಪರ್ ಹ್ಯಾಂಡ್ ಪಾಸಿಂಗ್. ಇನ್ನೊಂದು ಯಾವುದು ಸೈಡ್ ಆರ್ಮ್ ಪಾಸಿಂಗ್.
ಸೈಡ್ ಆರ್ಮ್ ಅಥವಾ ಸೈಡ್ ಹ್ಯಾಂಡ್ ಆರ್ಮ್ ಇವು ಪಾಸಿಂಗ್ ನಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು. ಏನ್ ಸರ್ವಿಸ್ ಅಲ್ಲಿ ಏನ್ ಸಬ್ ಆಗಿ ನಾವು ಸರ್ವಿಸ್ ನೋಡಿದ್ವೋ ಕೌಶಲ್ಯಗಳನ್ನ, ಅದೇ ರೀತಿಯಾಗಿ ಪಾಸಿಂಗ್ ಸಹ ಈ ಮೂರು ರೀತಿಯ ಕೌಶಲ್ಯಗಳನ್ನು ಉಪಯೋಗಿಸಿ ನಾವು ಆಟ ಆಡ್ತೀವಿ. ಅಂದ್ರೆ ಆಟ ಆಡುವಂತ ಸಂದರ್ಭದಲ್ಲಿ ಅಂಡರ್ ಹ್ಯಾಂಡ್ ಪಾಸಿಂಗ್. ಇದರಲ್ಲಿ ಅಂಡರ್ ಹ್ಯಾಂಡ್ ಪಾಸಿಂಗ್ ಅಂತಂದ್ರೆ ಎದುರಾಳಿ ಕಡೆಯಿಂದ ಬರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಆಡುವಂತ ಸ್ಕಿಲ್. ಅಂದ್ರೆ ಕೆಳಭಾಗದಲ್ಲಿ, ಅಂದ್ರೆ ಸೊಂಟದಿಂದ ಏನು ನಮ್ಮ ಸೊಂಟದಿಂದ ಕೆಳಭಾಗದಲ್ಲಿ ಬರ್ತಕ್ಕಂಥ ಬಾಲನ್ನ ಜಡ್ಜ್ ಮಾಡುವಂತ ಸಂದರ್ಭದಲ್ಲಿ ಉಪಯೋಗಿಸುವಂತ ಕೌಶಲ್ಯ. ಇದನ್ನ ಆಡುವಂತ ಕೌಶಲ್ಯ ಸಂದರ್ಭದಲ್ಲಿ ಎರಡೂ ಕಾಲು ಬೆಂಡಿರ್ಬೇಕು, ಅಥವಾ ನಿಮ್ಮ ಸ್ಟ್ರೆಂತ್ ಲೆಗ್ ಯಾವ್ದಿರುತ್ತೆ ಅದು ಮುಂದಿರುತ್ತೆ. ನಮ್ಮ ಬಾಡಿ ಇತ್ತಲ್ಲ, ಏನಿದು ಸೊಂಟದಿಂದ ಮೇಲ್ಭಾಗ ಇರ್ತಕ್ಕಂಥ ಪೊಸಿಷನ್ ಇದ್ರು ಕತ್ತಿಂದ ಸೊಂಟದವರೆಗೂ ಸಹ ನಮ್ಮ ಮೊಣಕಾಲಿಂದ ಮುಂಭಾಗ ಇರುತ್ತೆ. ಮುಂಭಾಗ ಇರುವ ಸಂದರ್ಭದಲ್ಲಿ ಇದನ್ನ ಈ ಸ್ಕಿಲ್ ಅನ್ನು ಉಪಯೋಗಿಸ್ತೀವಿ. ಈ ಸ್ಕಿಲ್ ಅನ್ನು ಉಪಯೋಗಿಸೋ ಸಂದರ್ಭದಲ್ಲಿ ನಾವು ಕೈಗಳನ್ನು ಯಾವ ರೀತಿ ಇಟ್ಕೊಳ್ತೀವಿ ಅಂದ್ರೆ ಇದರಲ್ಲಿ ಮೂರು ರೀತಿಯಾಗಿ ನಾವು ಕೈಗಳನ್ನು ಇಟ್ಕೊಂಡು ಆಟ ಆಡ್ತೀವಿ. ಅಂದ್ರೆ ಈಗ ಬೆರಳುಗಳನ್ನು ಇಟ್ಕೊಳ್ಳೋದ್ರ ಮುಖಾಂತರ ಬಾಲನ್ನ ತಡೆ ಹಿಡಿತೀವಿ. ಏನ್ ಎದುರಾಳಿ ಅಂಕದಿಂದ ಸರ್ವಿಸ್ ಮಾಡಿದ ಸಂದರ್ಭದಲ್ಲಿ, ಅಥವಾ ಎದುರಾಳಿ ಅಂಕ ತಂಡದವರು ಸರ್ವಿಸ್ ಮಾಡಿದ ಸಂದರ್ಭ ಆಗಿರ್ಬೋದು, ಅಥವಾ ಆ ಕಡೆಯಿಂದ ಬರ್ತಕ್ಕಂಥ ಚೆಂಡ ಆಗಿರ್ಬೋದು, ಅಂದ್ರೆ ರ್ಯಾಲಿ ಟೈಮ್ನಲ್ಲಿ ಬರ್ತಕ್ಕಂಥ ಚೆಂಡನ್ನ ನಾವು ಹಿಡಿಯುವಂತಹ ಸಂದರ್ಭ, ಹಿಡಿದು ಬಿಟ್ಟು ನಮ್ಮ ಸಹ ಆಟಗಾರರಿಗೆ ನೀಡುವಂತಹ ಸಂದರ್ಭದಲ್ಲಿ ಉಪಯೋಗಿಸುವಂತ ಕೌಶಲ್ಯ. ಇದನ್ನ ಮೂರು ರೀತಿಯಾಗಿ ನಾವು ಈ ಕೌಶಲ್ಯವನ್ನು ಉಪಯೋಗಿಸಬಹುದು. ಅಂದ್ರೆ ಬೆರಳುಗಳನ್ನ ಜೋಡಿಸುವ ಮುಖಾಂತರ ಮೂರು ರೀತಿ. ಅಂದ್ರೆ ಮೊದಲಿಗೆ ಈ ಮೇಲ್ಭಾಗ ನಿಮ್ಮ ಎಡಗೈ ಅಥವಾ ಬಲಗೈ ಇದ್ರೆ ಸ್ಲಿಮ್ ಆಗಿರುತ್ತೋ ಬೆರಳನ್ನ ಮೇಲ್ವಾಗಿ ಇಟ್ಕೊಂತೀರಿ. ಅದೇ ರೀತಿಯಾಗಿ ಇನ್ನೊಂದು ತುದಿ ಇರ್ತಕ್ಕಂಥ ಬೆರಳುಗಳನ್ನ ಈ ರೀತಿಯಾಗಿ ಇಡುವುದರ ಮುಖಾಂತರ ಎರಡೂ ಹೆಬ್ಬೆಟ್ಟುಗಳನ್ನ ಜೊತೆ ಮಾಡ್ತೀವಿ. ಇದು ಒಂದು ಸ್ಕಿಲ್ಸ್. ಆದ್ರೆ ಈ ರೀತಿಯಾಗಿ ಸಹ ಆಟ ಆಡ್ತೀವಿ. ಇನ್ನೊಂದು ರೀತಿಯಲ್ಲಿ ಸಹ ನಾವು ಹ್ಯಾಂಡ್ ಗ್ರಿಪ್ ಅಲ್ಲಿ ಇಟ್ಕೊಂತೀವಿ. ಈ ಕೈಯನ್ನ ಈ ರೀತಿಯಾಗಿ ಅಷ್ಟೂ ಬೆರಳುಗಳನ್ನ ಓಪನ್ ಮಾಡಿ ಇನ್ನೊಂದು ಇರ್ತಕ್ಕಂಥ ಬೆರಳುಗಳನ್ನ ಇಲ್ಲಿ ಈ ರೀತಿಯಾಗಿ ಲಾಕ್ ಮಾಡ್ತೀವಿ. ಅಂದ್ರೆ ಇಲ್ಲಿ ಏನಿತ್ತಲ್ಲ ಈ ಬೆರಳು, ತೋರ್ ಬೆರಳು ಅಥವಾ ಹೆಬ್ಬೆರಳು ಇರ್ತಲ್ಲ, ಅದ್ರ ಮಧ್ಯದಲ್ಲಿ ನಾವು ಇನ್ನೊಂದು ಕೈ ಇರ್ತಕ್ಕಂಥ ಬೆರಳನ್ನ ಲಾಕ್ ಮಾಡೋದ್ರ ಮುಖಾಂತರ, ಈ ರೀತಿಯಾಗಿ ಲಾಕ್ ಮಾಡೋದ್ರ ಮುಖಾಂತರ ಎರಡೂ ಹೆಬ್ಬೆಟ್ಟುಗಳನ್ನ ಈ ರೀತಿಯಾಗಿ ಇಟ್ಕೊಂತೀವಿ. ಕಾಣ್ತಿದ್ಯಾ ಹೇಳೋದು? ಅದೇ ರೀತಿಯಾಗಿ ಇನ್ನೊಂದು ರೀತಿಯ ಹ್ಯಾಂಡ್ ಗ್ರಿಪ್ ಅನ್ನು ಇಟ್ಕೊಂತೀವಿ. ಅದು ಯಾವ ರೀತಿ ಅಂದ್ರೆ ಎರಡೂ ಕೈಗಳನ್ನ ಈ ರೀತಿಯಾಗಿ ಲಾಕ್ ಮಾಡೋದ್ರ ಮುಖಾಂತರ, ಈ ರೀತಿಯಾಗಿ ಬೆರಳುಗಳನ್ನ ಒಂದಕ್ಕೊಂದು ಬೆರಳುಗಳನ್ನ ಸೇರಿಸುವ ಮುಖಾಂತರ ಎರಡೂ ಕೈಗಳ ಅಂಗೈಗಳನ್ನ ಟಚ್ ಮಾಡೋದ್ರ ಮುಖಾಂತರ ಹೆಬ್ಬೆಟ್ಟನ್ನ ಈ ರೀತಿಯಾಗಿ ಇಟ್ಕೊಂಡು ಹೆಬ್ಬೆಟ್ಟನ್ನ ಸಮ ಪ್ರಮಾಣದಲ್ಲಿ ಈ ರೀತಿಯಾಗಿ ನಾವು ಇಲ್ಲಿ ಈ ಅಂಡರ್ ಹ್ಯಾಂಡ್ಸ್ ಪಾಸಿಂಗ್ ಅನ್ನ ಉಪಯೋಗಿಸ್ತೀವಿ. ಆದ್ರೆ ಬಾಲು ಈ ಬದಿಯಿಂದ ಈ ಬದಿಯೊಳಗೆ ಮಾತ್ರ ಬೀಳಬೇಕು. ಇಲ್ಲೇನಿರ್ತಲ್ಲ ಮೊಣಕೈಯಿಂದ ಎಲ್ಲಿವರೆಗೆ ಮುಷ್ಟಿ ಕಟ್ತಿರಲ್ಲ, ಮುಷ್ಟಿಯಿಂದ ಮೊಣಕೈ ಮಾತ್ರ ಬಾಲನ್ನ ಈ ಸ್ಕಿಲ್ ಅನ್ನು ಉಪಯೋಗಿಸಿ ನಾವು ಬಾಲನ್ನ ತಡೆ ಹಿಡಿತೀವಿ ಅಥವಾ ಆಟ ಆಡ್ತೀವಿ. ಅಂಡರ್ ಹ್ಯಾಂಡ್ ಪಾಸಿಂಗ್ ಅನ್ನ ಈ ರೀತಿಯಾಗಿ ಏನ್ ಮಾಡ್ತೀವಿ, ಬಾಲನ್ನ ಪಾಸ್ ಮಾಡ್ತೀವಿ. ಅದೇ ರೀತಿಯಾಗಿ ಅಪ್ಪರ್ ಹ್ಯಾಂಡ್ ಪಾಸಿಂಗ್. ನೀವೇನು ಸರ್ವಿಸ್ ಸ್ಕಿಲ್ಸ್ ಅಲ್ಲಿ ಏನ್ ಟೆಲಿ ಸರ್ವಿಸ್ ಅನ್ನ ಉಪಯೋಗಿಸಿ ಏನು ಆಟ ಆಡಿದ್ರೋ ಅದೇ ರೀತಿಯಾಗಿ ಅಲ್ಲಿ ಒಂದು ಕೈಯನ್ನ ಮೇಲೆತ್ತಿರ್ತೀವಿ. ಒಂದು ಕೈ ಏನಿರುತ್ತೆ ಟೆಲಿ ಸರ್ವಿಸ್ ಮಾಡೋ ಸಂದರ್ಭದಲ್ಲಿ ನಮ್ಮ ಎದೆ ಮುಂಭಾಗದಲ್ಲಿ ಅಥವಾ ಸೊಂಟದಿಂದ ಎದೆ ಮುಂಭಾಗದಲ್ಲಿ ಕೈ ಇರುತ್ತೆ, ಇನ್ನೊಂದು ಕೈ ಏನಿರುತ್ತೆ ಹಿಂಬದಿಯಲ್ಲಿ ಇರುತ್ತೆ. ಆದರೆ ಇದನ್ನ ಅಪ್ಪರ್ ಹ್ಯಾಂಡ್ ಪಾಸಿಂಗ್ ನಲ್ಲಿ ಎರಡೂ ಕೈಗಳು ಸಹ ಮೇಲ್ಭಾಗದಲ್ಲಿ, ನಮ್ಮ ತಲೆಯಿಂದ ಮೇಲ್ಭಾಗದಲ್ಲಿರ್ತವೆ. ಕೈ ಈ ರೀತಿ ಇರುತ್ತೆ, ಬೆರಳುಗಳು ಓಪನ್ ಆಗಿರ್ತವೆ. ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ಚೆಂಡು ನಮ್ಮ ಸೊಂಟದಿಂದ ಕೆಳಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ, ಅಂಡರ್ ಹ್ಯಾಂಡ್ ಪಾಸಿಂಗ್ ಅನ್ನು ಉಪಯೋಗಿಸ್ತೀವಿ. ಸೊಂಟದಿಂದ ಮೇಲ್ಭಾಗದಲ್ಲಿ ಬರ್ತಕ್ಕಂಥ ಚೆಂಡನ್ನ ನಾವು ಅಂಡರ್ ಹ್ಯಾಂಡ್ ಪಾಸಿಂಗ್ ಉಪಯೋಗಿಸುವ ಮುಖಾಂತರ ಇಲ್ಲಿ ಆಟವಾಡುವುದಕ್ಕೆ ಆಗುವುದಿಲ್ಲ. ಅದು ಏನಾಗುತ್ತಂದ್ರೆ ನಮಗೆ ಅಪಘಾತ ಅಥವಾ ಬಾಲು ನಮಗೆ ಹೊಡೆತ ಬೀಳುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈ ಸೊಂಟದಿಂದ ಮೇಲ್ಭಾಗದಿಂದ ಚೆಂಡನ್ನ ಈ ರೀತಿಯಾಗಿ, ಅಂದ್ರೆ ನಮ್ಮ ಎದೆ ಮುಂಭಾಗದಲ್ಲಿ ಸಹ ಕೈಯನ್ನು ಈ ರೀತಿಯಾಗಿ ಬಿಡುವ ಮುಖಾಂತರ, ಅದೇ ರೀತಿಯಾಗಿ ತಲೆಯ ಮೇಲ್ಭಾಗದಲ್ಲಿ ಸಹ ಈ ರೀತಿಯಾಗಿ ಹಿಡಿದುಕೊಂಡು ಬಾಲನ್ನ ತಡೆಯುವುದರ ಮುಖಾಂತರ ನಾವಿಲ್ಲಿ ಈ ಸ್ಕಿಲ್ ಅನ್ನ ಉಪಯೋಗಿಸ್ತೀವಿ, ಅಪ್ಪರ್ ಹ್ಯಾಂಡ್ ಪಾಸಿಂಗ್. ಅಂದ್ರೆ ಈ ಸಂದರ್ಭದಲ್ಲಿ ಅಷ್ಟೂ ಬೆರಳು ಓಪನ್ ಆಗಿರ್ತವೆ. ಬಾಲು ನಾವು ಹಿಡಿಯುವಂತ ಸಂದರ್ಭದಲ್ಲಿ ಈ ಮೂರು ಬೆರಳು ಇರ್ತಾವಲ್ಲ, ಈ ತೋರು ಬೆರಳು, ಹೆಬ್ಬೆಟ್ಟು ಮತ್ತು ಇನ್ನೊಂದು ಮಧ್ಯ ಬೆರಳು ಇರ್ತಲ್ಲ, ಅವು ಮೂರನ್ನೂ ಸಹ ಹೆಚ್ಚು ನಾವು ಇಲ್ಲಿ ಫೋರ್ಸಬಲಿ ಬೆರಳುಗಳನ್ನು ಉಪಯೋಗಿಸ್ತೀವಿ. ಈ ಎರಡು ಬೆರಳುಗಳನ್ನ ಸಮ ಪ್ರಮಾಣದಲ್ಲಿ ಉಪಯೋಗಿಸ್ತೀವಿ. ಅಂದ್ರೆ ಈ ರೀತಿ ಮಡಚಬಾರದು. ಮಡಚಿದ ಸಂದರ್ಭದಲ್ಲಿ ಬಾಲು ಬೆರಳುಗಳಿಗೆ ಏಟ್ ಬೀಳುತ್ತೆ. ಹಾಗಾಗಿ ಇವನ್ನ
ಸ್ವಲ್ಪ ಪ್ರಮಾಣದಲ್ಲಿ ಫೋರ್ಸ್ ಅಲ್ಲಿ ಸ್ವಲ್ಪ ಪ್ರಮಾಣಕ್ಕೆ ಸೈಡ್ ಅಲ್ಲಿ ಕಳಿಸುವುದರ ಮುಖಾಂತರ ನೀವು ಅಂದ್ರೆ ಬಾಲನ್ನ ಕೈ ಬೆರಳನ್ನ ಸೈಡ್ ಅಲ್ಲಿ ಸರಿಸುವ ಮುಖಾಂತರ ಈ ಮೂರು ಬೆರಳುಗಳು ಮಾತ್ರ ಬಾಲನ್ನ ಕಂಟ್ರೋಲ್ ಮಾಡ್ತೀವಿ. ಇದು ಅಪ್ಪರ್ ಹ್ಯಾಂಡ್ ಸರ್ವಿಸ್ ಪಾಸಿಂಗ್. ಆದ್ರೆ ಸೈಡ್ ಹ್ಯಾಂಡ್ ಪಾಸಿಂಗ್ ಅಂದ್ರೆ ಇದನ್ನ ನಮ್ಮ ಎಡಭಾಗ ಅಥವಾ ಬಲಭಾಗದಲ್ಲಿ ಬಂದಂತ ಚೆಂಡನ್ನ ನಾವು ತಡೆ ಹಿಡಿಯುವುದು. ಅಂದ್ರೆ ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ತನ್ನ ಸಹ ಆಟಗಾರರೇ ಬಾಲನ್ನ ಮೂರು ಟಚ್ ಅಲ್ಲಿ ಹಿಡಿಯುವಂತ ಸಂದರ್ಭದಲ್ಲಿ ತನ್ನ ಮುಂದೆ ಬರದೆ ತನ್ನ ಎಡ ಅಥವಾ ಬಲಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಎಡಭಾಗದಲ್ಲಿ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಎಡಭಾಗಕ್ಕೆ ಬಾಗುವುದರ ಮುಖಾಂತರ ಕೈಯನ್ನ ಚಾಚಿ ಮುಷ್ಟಿಗಳನ್ನ ಕಟ್ಟುವುದರ ಮುಖಾಂತರ ಈ ಮುಂಗೈಯಿಂದ ಏನೋ ಇದೆಯಲ್ಲ ಎರಡು ಮೊಣಕೈಯಿಂದ ಇಲ್ಲಿವರೆಗೆ ಬಾಲನ್ನ ಏನ್ ಹಿಡಿತೀರೋ ಏನ್ ಮಾಡ್ತೀವಿ, ಹಿಡಿದಿರ್ತೀರೋ ಕಳಿಸ್ತೀರ ಮುಂದೆ ಕಳಿಸಿದ್ರೆ ತನ್ನ ಸಹ ಆಟಗಾರರಿಗೆ ಸಹ ಪಾಸ್ ಮಾಡಕ್ಕೆ ಅನುಕೂಲ ಮಾಡೋದು. ಅದೇ ರೀತಿಯಾಗಿ ಎಡಭಾಗದಲ್ಲಿ ಈ ರೀತಿ ಮಾಡಿದ್ರೆ ಬಲಭಾಗದಲ್ಲಿ ಸಹ ಸ್ವಲ್ಪ ಬೆಂಡಾಗಿ ಈ ಕೈಯನ್ನ ಈ ಭಾಗದಿಂದ ಮೊಣಕೈಯಿಂದ ಈ ಭಾಗದವರೆಗೂ ಬಾಲನ್ನ ತಡೆ ಹಿಡಿತೀವಿ. ಅಂದ್ರೆ ಏನ್ ಮಾಡ್ತೀವಿ, ಬೀಳ್ತೀರಾ ಏನ್ ಮಾಡ್ತೀವಿ, ಬಾಲನ್ನ ಬೀಳೋದಿಲ್ಲ, ಸೈಡ್ ಆಗಿ ಬಾಲನ್ನ ಹಿಡಿತೀವಿ. ಆ ಟೈಮ್ನಲ್ಲಿ ನಿಮ್ಮ ಬಲಗಾಲ ಇರ್ತಕ್ಕಂಥದ್ದು ಪೂರ್ತಿ ಏನಿರ್ತಲ್ಲ, ಬಲಗಾಲ ಪೂರ್ತಿ ಪಾದ ಇರ್ತಲ್ಲ ನೆಲದ ಮೇಲೆ ಇರುತ್ತೆ, ಎಡಭಾಗ ಇರ್ತಕ್ಕಂಥ ಪಾದ ಕೆಳಗಿರುತ್ತೆ, ಇಂಬಡಿ ಏನಿರುತ್ತೋ ಅದು ಒಂದ್ ಸ್ವಲ್ಪ ಮೇಲಿರುತ್ತೆ, ಕಾಲು ಇದು ಒಂದ್ ಸ್ವಲ್ಪ ಬೆಂಡ್ ಆಗಿರುತ್ತೆ. ಯಾವುದು ಎಡಗಾಲ, ಬಲಗಾಲು ಪೂರ್ತಿ ಸ್ಟ್ರೈಟ್ ಅಲ್ಲಿ ಇರುತ್ತೆ, ನಿಮ್ಮ ಬಾಡಿ ಮಾತ್ರ ಬೆಂಡ್ ಆಗಿ ಕೈ ತಿರುತ್ತಾ ಇರ್ತೀರಿ. ಅದೇ ರೀತಿಯಾಗಿ ಎಡಭಾಗದಲ್ಲಿ ಪಾಲ್ ಬಂದಂತ ಸಂದರ್ಭದಲ್ಲಿ ಎಡಗಾಲು ಸ್ಟ್ರೈಟ್ ಆಗಿರುತ್ತೆ, ಕೈ ನೇರವಾಗಿರುತ್ತೆ. ನೇರವಾಗಿ ಅಂದ್ರೆ ಪೂರ್ತಿ ನೇರವಾಗಿರೋದಿಲ್ಲ, ಸ್ವಲ್ಪ ಮಟ್ಟಿಗೆ ಬೆಂಡ್ ಆಗಿರುತ್ತೆ. ಬಾಡಿ ಸಹ ಏನಾಗುತ್ತೆ, ನಮ್ಮ ತಲೆ ಇರ್ತಲ್ಲ ಭುಜದಿಂದ ಮುಂಭಾಗಕ್ಕೆ ಇರುತ್ತೆ. ಇಲ್ಲಿ ಬಲಗಾಲ ಪಾದ ಮಾತ್ರ ನೆಲ ಟಚ್ ಆಗುತ್ತೆ, ಇಂಬಡಿ ಮಾತ್ರ ಮೇಲಿರುತ್ತೆ. ಇದು ಸ್ಟ್ರೆಂತ್ ಆಗಿರುತ್ತೆ. ಗೊತ್ತಾಯ್ತಾ? ಇದನ್ನ ನಾವು ಸೈಡ್ ಹ್ಯಾಂಡ್ ಅಥವಾ ಸೈಡ್ ಆರ್ಮ್ ಸ್ಕಿಲ್ಸ್ ಅಲ್ಲಿ ಒಂದು ಪಾಸಿಂಗ್ ಅಲ್ಲಿ ಉಪಯೋಗಿಸುವಂತ ಕೌಶಲ್ಯ. ಇವು ಯಾವ ಅಂದ್ರೆ ಪಾಸಿಂಗ್ ಅಲ್ಲಿ ಮೂರು ರೀತಿಯ ಪಾಸಿಂಗ್ ನೋಡಿದ್ವಿ: ಅಂಡರ್ ಹ್ಯಾಂಡ್ ಪಾಸಿಂಗ್, ಅಪ್ಪರ್ ಹ್ಯಾಂಡ್ ಪಾಸಿಂಗ್, ಸೈಡ್ ಹ್ಯಾಂಡ್ ಆರ್ಮ್ ಪಾಸಿಂಗ್. ಈ ರೀತಿಯ ಕೌಶಲ್ಯಗಳನ್ನ ಈ ಪಾಸಿಂಗ್ ನಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ ಅಟ್ಯಾಕಿಂಗ್. ಇದರಲ್ಲಿಯೂ ಸಹ ಎರಡು ರೀತಿಯ ಕೌಶಲ್ಯಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಏನು ಸೈಡ್ ಪಾಸಿಂಗ್ ಅಥವಾ ಸರ್ವಿಸ್ ನಲ್ಲಿ ಕೌಶಲ್ಯ ನೋಡಿದ್ವೋ ಅದೇ ರೀತಿಯಾಗಿ ಸಹ ಅಟ್ಯಾಕಿಂಗ್ ನಲ್ಲಿ ಸಹ ಕೌಶಲ್ಯಗಳನ್ನ ನಾವು ಇಲ್ಲಿ ನೋಡಬಹುದಾಗಿದೆ. ಅವು ಯಾವಂದ್ರೆ ಇದರಲ್ಲಿ ಎರಡು ರೀತಿಯ ಕೌಶಲ್ಯಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು. ಮೊದಲಾಗಿ ನೇರ ಹೊಡೆತ ಅಥವಾ ಸ್ಟ್ರೈಟ್ ಸ್ಮ್ಯಾಶ್. ನೇರ ಹೊಡೆತ ಅಂತಾರೆ ಅಥವಾ ಇಂಗ್ಲಿಷ್ ನಲ್ಲಿ ಸ್ಟ್ರೈಟ್ ಸ್ಮ್ಯಾಶ್ ಅಂತಾರೆ. ನೇರ ಹೊಡೆತ ಅಥವಾ ಸ್ಟ್ರೈಟ್ ಸ್ಮ್ಯಾಶ್. ಇನ್ನೊಂದು ಯಾವಂದ್ರೆ ಯಾರಿಗೆ ಗೊತ್ತಿದೆಯಾ? ಬಾಡಿ ಟರ್ನ್ ಸ್ಮ್ಯಾಶ್ ಅಂದ್ರೆ ದೇಹವನ್ನು ತಿರುಗಿಸಿ ಹೊಡೆಯುವುದು. ದೇಹವನ್ನ ತಿರುಗಿಸಿ ಇಂಗ್ಲಿಷ್ ಅಲ್ಲಿ ಬಾಡಿ ನೇರ ಹೊಡೆತ ಅಥವಾ ಬಾಡಿ ಟರ್ನ್ ಅಂದ್ರೆ ದೇಹವನ್ನು ತಿರುಗಿಸುವಂತ ಸ್ಕಿಲ್ಸ್ ಇದು. ಇದನ್ನ ನಾವಿಲ್ಲಿ ಸರ್ವಿಸ್ ನಲ್ಲಿ ನೇರವಾಗಿ ಹೊಡೆಯಂತ ಅಂದ್ರೆ ಟೆನ್ನಿಸ್ ಅಥವಾ ಜಂಪ್ ಸರ್ವಿಸ್ ಅಲ್ಲಿ ಉಪಯೋಗಿಸುವ ಸ್ಕಿಲ್ಸ್ ಅನ್ನೇ ಸಹ ಇಲ್ಲಿ ನಾವು ಉಪಯೋಗಿಸಿ ಆಟ ಆಡ್ತೀವಿ. ಅದೇ ರೀತಿಯಾಗಿ ದೇಹವನ್ನ ತಿರುಗಿಸಿ ಹೊಡೆಯುವಂತ ಸಂದರ್ಭ ಅಂತಂದ್ರೆ ಇದನ್ನ ನಾವು ಫ್ಲೋಟಿಂಗ್ ಸರ್ವಿಸ್ ಅಲ್ಲಿ ಅಥವಾ ಏನು ಯೂಸ್ ಮಾಡ್ತೀವೋ, ಗಾಳಿ ಯಾವ ಸೈಡ್ ಅಲ್ಲಿ ಬಂದಿರುತ್ತೋ ಆ ಸೈಡ್ ಅಲ್ಲಿ ನಾವು ಬಾಲ್ ಅನ್ನ ಸರ್ವಿಸ್ ಮಾಡ್ತೀವೋ ಅದೇ ರೀತಿಯಾಗಿ ಬಾಲ್ ಅನ್ನ ತಿರುಗಿಸಿ ಅಂದ್ರೆ ಹೊಡೆಯುವಂತ ಸಂದರ್ಭದಲ್ಲಿ ನಮ್ಮ ದೇಹವನ್ನ ಟರ್ನ್ ಮಾಡಿ ಉಪಯೋಗಿಸುವಂತ ಕೌಶಲ್ಯ. ಅಂದ್ರೆ ನೇರವಾಗಿ ಅಂತಂದ್ರೆ ನಾವು ಎದುರಾಳಿ ಅಂಗಣಕ್ಕೆ ಚೆಂಡನ್ನ ಕಳಿಸುವಂತ ಸಂದರ್ಭದಲ್ಲಿ ನಾವೇನು ಜಂಪ್ ಮಾಡ್ತೀವಿ ಅಥವಾ ಹಾಡಿ ಅಟ್ಯಾಕಿಂಗ್ ಅಂದ್ರೆ ಏನು? ಹೊಡೆಯುತ್ತಾನೆ ಹೊಡೆಯುವಂತ ಸಂದರ್ಭದಲ್ಲಿ
ನಾವು ಸ್ಟ್ರೈಟ್ ಜಂಪ್ ಮಾಡ್ತೀವಿ, ಅಂದ್ರೆ ನೇರವಾಗಿ ಜಂಪ್ ಮಾಡ್ತೀವಿ. ತನ್ನ ಸಹ ಆಟಗಾರ ಏನ್ ಪಾಸರ್ ಇರ್ತಾರಲ್ಲ ಅವನು ಎದುರಾಳಿ ಅಂಕಣಕ್ಕೆ ಕಳಿಸುವಂತ ಸಂದರ್ಭದಲ್ಲಿ ಪಾಸ್ ಮಾಡ್ತಾನೆ, ಅಂದ್ರೆ ನನಗೆ ಪಾಸ್ ಮಾಡ್ತಾನೆ. ಫೋರ್ಸ್ ಅಲ್ಲಿ ಜೋರಾಗಿ ಹೊಡೆಯುವುದರ ಮುಖಾಂತರ, ಅಂದ್ರೆ ಕೈಯನ್ನ ಸ್ಟ್ರೆಚ್ ಮಾಡಿ ಹೊಡೆಯುವಂತ ಸಂದರ್ಭದಲ್ಲಿ ನಮ್ಮ ಬಾಡಿ ಸಹ ನೇರವಾಗಿರುತ್ತೆ. 1 ರಿಂದ 3 ಸ್ಟೆಪ್ ತಗೋಬೇಕು. ಇದರಲ್ಲಿ ಹೊಡೆಯುವಂತ ಸಂದರ್ಭದಲ್ಲಿ 3 ಸ್ಟೆಪ್ ಅಂತ ತಗೋತೀವಿ. ಮೊದಲನೇ ಸ್ಟೆಪ್ ಸಣ್ಣ ಪ್ರಮಾಣದಲ್ಲಿ ತಗೋತೀವಿ, ಎರಡನೇ ಸ್ಟೆಪ್ ಜೋರಾಗಿ ತೆಗೆದುಕೊಳ್ಳುವ ಮುಖಾಂತರ, ಮೂರನೇ ಸ್ಟೆಪ್ ಅನ್ನ ಜಂಪ್ ರೀತಿಯಲ್ಲಿ, ಮೂರನೇ ಸ್ಟೆಪ್ ಅನ್ನು ಇಡುವಂತ ಸಂದರ್ಭದಲ್ಲಿ ಜಂಪ್ ಮಾಡ್ತೀವಿ. ಜಂಪ್ ಮಾಡಿ ನಮ್ಮ ಬಾಡಿ ಮಾಡುವ ಸಂದರ್ಭದಲ್ಲಿ ಬಾಡಿ ನೇರ ಪ್ರಮಾಣ ಇರುತ್ತೆ, ಅಂದ್ರೆ ಸ್ಟ್ರೈಟ್ ಆಗಿರುತ್ತೆ. ನೇರವಾಗಿರುವುದರ ಮುಖಾಂತರ ಕೈಯನ್ನ ಎಳೆದು, ಏನು ಟೆನ್ನಿಸ್ ಸರ್ವಿಸ್ ಮಾಡಿದೀವಿ ಸಂದರ್ಭದಲ್ಲಿ ಏನು ಎಳೆದು ಸರ್ವಿಸ್ ಹೊಡೆದು ಬಾಲನ್ನ ಜೋರಾಗಿ ಹೊಡಿತೀವೋ ಅದೇ ರೀತಿಯಾಗಿ ಈ ಸ್ಕಿಲ್ಸ್ ಅನ್ನ ಸ್ಟ್ರೈಟ್ ಆಗಿತ್ತು ಜೋರಾಗಿ ಕೈಯನ್ನ ಎಳೆದ ಮುಖಾಂತರ ಬಾಲನ್ನ ತನ್ನ ಎದುರಾಳಿ ಅಂಕಣಕ್ಕೆ ಫೋರ್ಸ್ ಆಗಿ ಹೊಡೆಯುವ ಮುಖಾಂತರ. ಹೊಡೆಯುವಂತ ಸಂದರ್ಭದಲ್ಲಿ ಈ ಕೈ ಏನಾಗಿರ್ಬೇಕು ಅಂದ್ರೆ ಕುಸ್ತಿಯನ್ನ ಕಟ್ಟಿರಬಾರ್ದು, ಓಪನ್ ಆಗಿರಬೇಕು. ಈ ಅಂಗೈಯಲ್ಲಿ ಬಹಳ ಫೋರ್ಸ್ ಆಗಿ ನಾವು ಹೊಡಿಬೇಕು. ಅಂಗೈಯಲ್ಲಿ ಬಾಲನ್ನ ಬಹಳ ಜೋರಾಗಿ ಹೊಡೆಯುವುದರ ಮುಖಾಂತರ ಎದುರಾಳಿ ಅಂಕಣಕ್ಕೆ ನಾವು ಈ ನೇರವಾದ ಸ್ಕಿಲ್ಸ್ ಅನ್ನ ಕಳಿಸ್ತೀವಿ. ಉಪಯೋಗಿ ಹೊಡೆತವನ್ನ ನೇರವಾಗಿ ಹೊಡೆಯುವ ಮುಖಾಂತರ ಈ ಕೌಶಲ್ಯವನ್ನ, ಅಂದ್ರೆ ಬಾಲನ್ನ ಎದುರಾಳಿ ಅಂಕಣಕ್ಕೆ ಕಳಿಸ್ತೀವಿ. ಇದು ನೇರ ಹೊಡೆತ, ಅಂದ್ರೆ ಸ್ಟ್ರೈಟ್ ಆಗಿ ಹೊಡೆಯುವಂತ ಕೌಶಲ್ಯ. ಅದೇ ರೀತಿಯಾಗಿ ದೇಹವನ್ನ ತಿರುಗಿಸುವುದು ಅಂದ್ರೆ ಬಾಡಿ ಟರ್ನ್ ಸ್ಮ್ಯಾಶ್, ಅಂದ್ರೆ ತನ್ನಲ್ಲಿರ್ತಕ್ಕಂಥ ನನ್ನ ಎದುರಾಳಿ ಅಂಕಣಗಾರರು ನಾನು ಹೊಡೆಯುವಂತ ಬಾಲನ್ನ ಅಥವಾ ಚೆಂಡನ್ನು ತಡೆಯುವಂತ ಸಂದರ್ಭದಲ್ಲಿ ಅವರಿಗೆ ಸಿಗದ ಹಾಗೆ ನಾವು ಏನ್ ಮಾಡ್ಬೇಕಂತಂದ್ರೆ, ನನ್ನ ಸಹ ಆಟಗಾರ ಬಾಲನ್ನ ನನ್ನ ಮೇಲ್ಮಟ್ಟಕ್ಕೆ ನಾನು ಆಡುವಂತ ಸಂದರ್ಭದಲ್ಲಿ ಅವ್ರ ಎದುರಾಳಿ ಅಂಕಣಗಾರ ಆಟಗಾರರಿಗೆ ಕೈಯಲ್ಲಿ ಬಾಲು ಸಿಗದ ಹಾಗೆ ಎತ್ತರವಾಗಿ ಬಾಲನ್ನ ತೂರುವುದರ ಮುಖಾಂತರ ತನ್ನ ಸಹ ಆಟಗಾರ ಹೊಡೆಯುವಂತ ಆಟಗಾರ ಅವರಿಗೆ ಮುಂದಿರ್ತಕ್ಕಂಥ ಬ್ಲಾಕರ್, ಅಂದ್ರೆ ನಮ್ಮ ಬಾಲನ್ನ ತಡೆಯುವಂತ ಆಟಗಾರರಿಗೆ ಸಿಗದ ಹಾಗೆ ಸ್ವಲ್ಪ ಮಟ್ಟಿಗೆ ನೇರವಾಗಿ ಹೊಡೆಯದೆ ಸ್ವಲ್ಪ ಮಟ್ಟಿಗೆ ಬಾಡಿಯನ್ನ ಟರ್ನ್ ಮಾಡಿ, ಅಂದ್ರೆ ದೇಹವನ್ನು ತಿರುಗಿಸುವುದರ ಮುಖಾಂತರ ಬಾಲನ್ನ ಅವರಿಗೆ ತನ್ನ ಮುಂದೆ ಇರ್ತಕ್ಕಂಥ ಬ್ಲಾಕ್ ಮಾಡೋದು ತಡೆಯುವಂತ ಆಟಗಾರರಿಗೆ ಸಿಗದಾಗಿ ಹೊಡೆಯುವಂತ ಸ್ಕಿಲ್. ಅಂದ್ರೆ ಹೊಡೆಯುವಂತ ಸಂದರ್ಭದಲ್ಲಿ ತನ್ನ ಇರ್ತಕ್ಕಂಥ ಮುಂದೆ ಇರ್ತಕ್ಕಂಥ ಆಟಗಾರರಿಗೆ ಬಾಲು ಸಿಗದ ಹಾಗೆ, ಅಂದ್ರೆ ಅವರು ಬಾಲನ್ನ ತಡೆಯದ ಹಾಗೆ, ತಡೆದರೂ ಸಹ ಅದು ಅವರ ಅಂಕಣದಲ್ಲಿ ಇರಬೇಕು ಅಥವಾ ಟಚ್ ಆಗಿ ಹೊರ ಹೋಗುವಂತ ಹಾಗೆ ಮಾಡುವಂತ ಸಂದರ್ಭದಲ್ಲಿ ಈ ಸ್ಕಿಲ್ ಅನ್ನು ಉಪಯೋಗಿಸ್ತಾರೆ. ಅಂದ್ರೆ ದೇಹವನ್ನ ಸ್ವಲ್ಪ ಪ್ರಮಾಣದಲ್ಲಿ ತನ್ನ ಎಡಭಾಗದಿಂದ ಅಥವಾ ಹೊಡೆದಂತ ಸಂದರ್ಭದಲ್ಲಿ ಎಡಭಾಗದಿಂದ ಸ್ವಲ್ಪ ಟರ್ನ್ ಆಗ್ತಾರೆ, ಬಲಭಾಗದಿಂದ ಹೊಡೆಯುವಂತ ಸಂದರ್ಭದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಬಾಡಿಯನ್ನ ಟರ್ನ್ ಮಾಡ್ತಾರೆ. ನೇರ ಬರ್ತಕ್ಕಂಥ ಸಂದರ್ಭದಲ್ಲಿ ನೇರವಾಗಿ ಅಥವಾ ಕ್ರಾಸ್ ಅಲ್ಲಿ ಸಹ ಬಂದು ಈ ದೇಹವನ್ನ ತಿರುಗಿಸಿ ಬಾಲನ್ನ ತನ್ನ ಎದುರಾಳಿ ಅಂಕಣಕ್ಕೆ ಅಥವಾ ಆಟಗಾರರಿಗೆ ಸಿಗದ ಹಾಗೆ, ತಡೆಯದ ಹಾಗೆ ಕಳಿಸುವಂತ ಸ್ಕಿಲ್ಸ್. ಇದು ಅಟ್ಯಾಕ್ ನಿಲ್ಲುವಂತ ಕೌಶಲ್ಯ. ನೇರ ಹೊಡೆತ ಮತ್ತು ತಿರುಗಿಸಿ ಹೊಡೆತ ಅಂದ್ರೆ ಬಾಡಿ ಟರ್ನ್ ಸ್ಮ್ಯಾಶ್. ಇವಿಷ್ಟು ಅಟ್ಯಾಕಿಂಗ್ ಅಂತಂದ್ರೆ ಇನ್ನೊಂದು ಬರ್ತಕ್ಕಂಥದ್ದು ಬ್ಲಾಕಿಂಗ್. ಈ ಏನು ಅಟ್ಯಾಕಿಂಗ್ ಅಲ್ಲಿ ಏನು ಹೊಡಿತೀವೋ ಸ್ಕಿಲ್ಸ್ ಅಲ್ಲಿ ಯೂಸ್ ಮಾಡ್ತೀವೋ ಅದನ್ನ ಇಲ್ಲಿ ನಾವಿಲ್ಲಿ ಬ್ಲಾಕಿಂಗ್ ಸ್ಕಿಲ್ಸ್ ಅಲ್ಲಿ ಸಹ ಸ್ವಲ್ಪ ಮಟ್ಟಿಗೆ ಹೊಡಿತೀವಿ. ಇದರಲ್ಲಿ 3 ರೀತಿಯ ಸ್ಕಿಲ್ಸ್ ಗಳನ್ನ ಕಾಣಬಹುದು. ಅದು ಸಿಂಗಲ್ ಬ್ಲಾಕಿಂಗ್, ಮತ್ತೊಂದು ಡಬಲ್ ಬ್ಲಾಕಿಂಗ್, ಟ್ರಿಪಲ್ ಬ್ಲಾಕಿಂಗ್. ಬ್ಲಾಕಿಂಗ್ ಕೌಶಲ್ಯ 3 ರೀತಿಯ ಕೌಶಲ್ಯಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಮೊದಲದಾಗಿ ಸಿಂಗಲ್ ಬ್ಲಾಕಿಂಗ್, ಡಬಲ್ ಬ್ಲಾಕಿಂಗ್, ಟ್ರಿಪಲ್ ಬ್ಲಾಕಿಂಗ್. ಇದನ್ನ ಸಿಂಗಲ್ ಬ್ಲಾಕಿಂಗ್ ಯಾವ ಯೂಸ್ ಮಾಡ್ತಾರೆ ಅಂದ್ರೆ, ತನ್ನ ಆಟಗಾರ ಅಂದ್ರೆ ನೇರವಾಗಿ ಹೊಡಿತಾರಲ್ಲ, ಏನು ಅಟ್ಯಾಕಿಂಗ್ ಸ್ಕಿಲ್ಸ್ ಅಲ್ಲಿ ನೇರವಾಗಿ ಹೊಡೆಯುವಂತ ಸಂದರ್ಭದಲ್ಲಿ ಒಬ್ಬನೇ ಆಟಗಾರ ಹೊಡೆಯುವಂತ ಏನು ಹೊಡಿತಾರಲ್ಲ, ಜೋರಾಗಿ ಹೊಡಿತಾರಲ್ಲ, ಆ ಬಾಲನ್ನ ತಡೆ ಹಿಡಿಯುವುದು ಅಂದ್ರೆ ಸಿಂಗಲ್ ಬ್ಲಾಕಿಂಗ್. ಅಂದ್ರೆ ಒಬ್ಬನೇ ಆಟಗಾರ ತನ್ನ ಎದುರಾಳಿ ಅಂಕಣದಿಂದ ಬರ್ತಂತ ಚೆಂಡನ್ನ ಆ ಬಾಲನ್ನ ಅದೇ ಅಂಕಣಕ್ಕೆ ವಾಪಸ್ ಹೋಗುವ ಹಾಗೆ ತಡೆ ಹಿಡಿಯುವಂಥದ್ದು ಸಿಂಗಲ್ ಬ್ಲಾಕಿಂಗ್. ಅಥವಾ ತನ್ನ ಸಹ ಆಟಗಾರರಿಗೆ ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ಚೆಂಡು ನಾನು ತಡೆ ಹಿಡಿದಂತ ಸಂದರ್ಭದಲ್ಲಿ ತನ್ನ ಸಹ ಆಟಗಾರರಿಗೆ
ಬಹಳ ಫೋರ್ಸ್ ಆಗಿ ಹೋಗದೆ ನಿಧಾನಗತಿಯಲ್ಲಿ ಸಿಗುವ ಹಾಗೆ ಮಾಡುವಂತ ಸ್ಕಿಲ್ಸ್. ಅಂದ್ರೆ ಒಬ್ಬನೇ ಆಟಗಾರ ಈ ಬಾಲನ್ನ ತಡೆ ಹಿಡಿಯುವಂತಹ ಕೌಶಲ್ಯ. ಅಂದ್ರೆ ಎದುರಾಳಿ ಕಡೆಯಿಂದ ಬರ್ತಕ್ಕಂಥ ಚೆಂಡನ್ನ ಒಬ್ಬನೇ ಆಟಗಾರ ಅಂದ್ರೆ ಏನ್ ನೇರವಾಗಿ ಹೊಡಿತಾರಲ್ಲ ಆಟಗಾರ ಇರ್ತಕ್ಕಂಥ ಬಾಲನ್ನ ಒಬ್ಬನೇ ಆಟಗಾರ ತಡೆ ಹಿಡಿಯುವಂತ ಸ್ಕಿಲ್ ಇದು ಅಥವಾ ಕೌಶಲ್ಯ. ಇದು ಸಿಂಗಲ್ ಬ್ಲಾಕಿಂಗ್. ಆದ್ರೆ ಡಬಲ್ ಬ್ಲಾಕಿಂಗ್ ಏನು ಎದುರಾಳಿ ಅಂಗಡಿಯಿಂದ ಜೋರವಾಗಿ ಹೊಡಿತಾರೋ ಅಥವಾ ಬಾಡಿ ಕ್ರಾಸ್ ಮಾಡಿ ಅಥವಾ ಹೊಡಿತಾರೋ, ಏನು ಬಾಡಿ ಟರ್ನ್ ಮಾಡಿ ಹೊಡಿತಾರೋ ಅಥವಾ ಸ್ಟ್ರೈಟ್ ಆಗಿ ಬಂದು ಸ್ಮ್ಯಾಶ್ ಮಾಡ್ತಾನೋ, ಆ ಹೊಡೆದಂತ ಚೆಂಡನ್ನ ಎರಡೂ ಆಟಗಾರರು ಅಂದ್ರೆ ಮುಂದಿರ್ತಕ್ಕಂಥ ಎರಡೂ ಆಟಗಾರರು ಬಾಲನ್ನ ತಡೆ ಹಿಡಿತಾರೆ. ಇದನ್ನ ಡಬಲ್ ಬ್ಲಾಕಿಂಗ್ ಅಂತಾರೆ. ಅದೇ ರೀತಿಯಾಗಿ ಟ್ರಿಬಲ್ ಬ್ಲಾಕಿಂಗ್ ಅಂದ್ರೆ ಏನು ಎದುರಾಳಿ ಅಂಗಡಿಯಿಂದ ಬರ್ತಂತಹ ಚೆಂಡನ್ನ ಏನು ಮುಂದಿನ ಗೆರೆಯಲ್ಲಿ ಇರ್ತಾರಲ್ಲ, ನೆಟ್ಟದಿರ್ತಲ್ಲ, ಫ್ರಂಟ್ ಅಂದ್ರೆ ಅಟ್ಯಾಕ್ ಝೋನ್ ನಲ್ಲಿ ಇರ್ತಲ್ಲ, ಆ ಮೂರೂ ಜನ ಆಟಗಾರರು ಜಂಪ್ ಮಾಡುವುದರ ಮುಖಾಂತರ ಬಾಲನ್ನ ತಡೆ ಹಿಡಿಯುವಂತ ಕೌಶಲ್ಯ. ಇಲ್ಲಿ ಕೌಶಲ್ಯವನ್ನ ಬ್ಲಾಕಿಂಗ್ ಅಲ್ಲಿ ಮೂರು ರೀತಿಯ ಕೌಶಲ್ಯ ಅಂದ್ರೆ ಸಿಂಗಲ್ ಬ್ಲಾಕಿಂಗ್, ಡಬಲ್ ಬ್ಲಾಕಿಂಗ್, ಟ್ರಿಬಲ್ ಬ್ಲಾಕಿಂಗ್. ಈ ಮೂರು ರೀತಿಯ ಕೌಶಲ್ಯವನ್ನು ನಾವಿಲ್ಲಿ ಉಪಯೋಗಿಸಿ ಆಟ ಆಡ್ತಿದ್ದಾನೆ. ಅದೇ ರೀತಿಯಾಗಿ ಇನ್ನೊಂದು ಯಾವಂದ್ರೆ ಡೈವಿಂಗ್ ಸ್ಕಿಲ್ಸ್. ಇಲ್ಲೂ ಸಹ ನಾವು ಮೂರು ರೀತಿಯ ಕೌಶಲ್ಯವನ್ನ ಡೈವಿಂಗ್ ನಲ್ಲಿ ಕಾಣಬಹುದು. ಅದ್ಯಾವಂದ್ರೆ ಫಾರ್ವರ್ಡ್, ಮುಂಭಾಗ ಬರ್ತಕ್ಕಂಥ ಬಾಲನ್ನ ಬರ್ತಕ್ಕಂಥ ಬಾಲನ್ನ ಡೈವ್ ಮಾಡುವುದರ ಮುಖಾಂತರ ಇಡುವಂತ ಸ್ಕಿಲ್ಸ್ ಆದ್ರೆ ಫಾರ್ವರ್ಡ್ ಡೈವಿಂಗ್ ಆದ್ರೆ, ಇನ್ನೊಂದು ಸೈಡ್ ವರ್ಡ್ ಡ್ರೈವಿಂಗ್, ಸೈಡ್ ವರ್ಡ್ ಅಂದ್ರೆ ಎಡ ಅಥವಾ ಬಲಬದಿಯಲ್ಲಿ ಬರ್ತಕ್ಕಂಥ ಬಾಲನ್ನ ಆರದೆ ಅಂದ್ರೆ ನಮಗೆ ನಮ್ಮ ಕೈಗೆ ಸಿಗದಂತ ಸಂದರ್ಭದಲ್ಲಿ ಆರೋದ್ರ ಮುಖಾಂತರ ಬಾಲನ್ನ ತಡೆ ಹಿಡಿಯುವುದು. ಅದೇ ರೀತಿಯಾಗಿ ಮೂರನೇದು ಬ್ಯಾಕ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಡೈವಿಂಗ್. ಅದೇ ಕೈಗೆ ಎಟುಕದಂತ ಸಂದರ್ಭದಲ್ಲಿ ಹಿಂಬದಿಯಿಂದ ಅಂದ್ರೆ ಇಂಥ ಜಾಗದಲ್ಲಿ ಕುಂತು ಬಾಲನ್ನ ಟರ್ನ್ ಮಾಡಿ ಅಂದ್ರೆ ನೆಲಕ್ಕೆ ನಮ್ಮ ಬಾಡಿಯನ್ನು ಟಚ್ ಮಾಡೋದ್ರ ಮುಖಾಂತರ ಬಾಲನ್ನ ಇಳಿಯುವಂತ ಸ್ಕಿಲ್. ಅಂದ್ರೆ ಫಾರ್ವರ್ಡ್ ಅಂದ್ರೆ ನಾವು ನಮ್ಮ ಎದುರಾಳಿ ಅಂಕದಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುಂಭಾಗದ ಅಂದ್ರೆ ನಾವು ನಿಂತ ಜಾಗದಲ್ಲಿ ಬಾಲು ನಮಗೆ ಸಿಗದಂತ ಸಂದರ್ಭದಲ್ಲಿ ನಮ್ಮ ಮುಂದಕ್ಕೆ ಅಂದ್ರೆ ನಮ್ಮ ಕೈಗೆ ಎಟುಕದ ಹಾಗೆ ಇನ್ನೂ ಸ್ವಲ್ಪ ಮುಂದಿರುತ್ತೆ. ಅಂತ ಸಮಯದಲ್ಲಿ ನಾವು ಬಾಲನ್ನ ಅಂದ್ರೆ ನಾವು ಹಾರುವುದರ ಮುಖಾಂತರ ಬಾಲನ್ನ ಏನ್ ಮಾಡ್ತೀವಿ, ತಡೆ ಹಿಡಿದ್ರೆ ಏನ್ ಮಾಡ್ತೀವಿ, ತಡೆ ಹಿಡಿದ್ರೆ ಅಥವಾ ಮುಂದಕ್ಕೆ ಪಾಸ್ ಕಳಿಸ್ತೀವಿ. ಇದು ಫಾರ್ವರ್ಡ್ ಬೆಂಡಿಂಗ್. ಆದ್ರೆ ಸೈಡ್ ವರ್ಡ್ ಬೆಂಡಿಂಗ್ ನಾವು ಏನು ಪಾಸಿಂಗ್ ನಲ್ಲಿ ಉಪಯೋಗಿಸುವಂತ ಕೌಶಲ್ಯ. ಅಂದ್ರೆ ಪಾಸಿಂಗ್ ನಲ್ಲಿ ಉಪಯೋಗಿಸುವ ಸಂದರ್ಭದಲ್ಲಿ ನಾವು ಬೆಂಡ್ ಆಗ್ತಿದ್ವಿ, ಅಂದ್ರೆ ಎಡಭಾಗದಲ್ಲಿ ಬಂದಂತ ಚೆಂಡನ್ನು ಹಿಡಿಯೋ ಸಂದರ್ಭದಲ್ಲಿ ಬೆಂಡ್ ಆಗ್ತಿದ್ವಿ, ಅಥವಾ ಬಲಭಾಗದಲ್ಲಿ ಬಂದ ಸಂದರ್ಭದಲ್ಲಿ ಬೆಂಡ್ ಆಗ್ತಿದ್ವಿ. ನಮ್ಮ ಕೈ ಬೆಂಡ್ ಆದ ಸಂದರ್ಭದಲ್ಲಿ ಅಲ್ಲಿ ನಾವು ಹಿಡಿತಿದ್ವಿ. ಇಲ್ಲಿ ಏನಂದ್ರೆ ನಮ್ಮ ಏನು ಬಾಡಿ ಬೆಂಡ್ ಆದ ಸಂದರ್ಭದಲ್ಲಿ ನಮ್ಮ ಕೈಗೆ ಎಟುಕದಿಲ್ಲ, ಅಂದ್ರೆ ಎಡಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಬಾಲ್ ಬಂತು ಅಂದ್ರೆ ನಮ್ಮ ಕೈಗೆ ಎಟುಕದಂತ ಸಂದರ್ಭದಲ್ಲಿ ನಾವು ಸೈಡಲ್ಲಿ ಬೆಂಡ್ ಆಗುವುದರ ಮುಖಾಂತರ ಹಾರುವುದರ ಮುಖಾಂತರ ಬಾಲನ್ನ ತಡೆ ಹಿಡಿತೀವಿ ಅಥವಾ ಪಾಸ್ನ ಮಾಡಿ ತನ್ನ ಸಹ ಆಟಗಾರ ಅಥವಾ ಎದುರಾಳಿ ಕಡೆಗೆ ವಾಪಸ್ ಕಳಿಸುವಂತ ಸ್ಕಿಲ್ಸ್ ಆಗಿರ್ತಿದ್ದು. ಅದೇ ರೀತಿಯಾಗಿ ಬ್ಯಾಕ್ವರ್ಡ್ ಡೈವಿಂಗ್ ಅಂದ್ರೆ ನಾವು ಅಪ್ಪರ್ ಹ್ಯಾಂಡ್ ಅಥವಾ ಅಂಡರ್ ಹ್ಯಾಂಡ್ ಆಡುವಂತ ಸಂದರ್ಭದಲ್ಲಿ ಅಂಡರ್ ಆರ್ಮ್ ಅಥವಾ ನಾವೇನು ಪಾಸಿಂಗ್ ನಲ್ಲಿ ಉಪಯೋಗಿಸ್ತೀವಲ್ಲ ಅಪ್ಪರ್ ಹ್ಯಾಂಡ್ ಅಥವಾ ಅಂಡರ್ ಹ್ಯಾಂಡ್ ಏನ್ ಪಾಸಿಂಗ್ ಕೌಶಲ್ಯ ಉಪಯೋಗಿಸ್ತೀವೋ ಆ ಸಂದರ್ಭದಲ್ಲಿ ನಮ್ಗೆ ಬಾಲ್ ಅಂದ್ರೆ ಅಪ್ಪರ್ ಹ್ಯಾಂಡ್ ಆಡುವಂತ ಸಂದರ್ಭದಲ್ಲಿ ಬಾಲ್ ನಮ್ಮ ಸಮ ಪ್ರಮಾಣಕ್ಕೆ ಅಂದ್ರೆ ಮೊಣಕಾಲ್ ಲೆವೆಲ್ಗೆ ಬಂದಾಗ ಬಾಲು ಅಥವಾ ಮೇಲೆ ನಮ್ಗೆ ಸಿಗೋದಿಲ್ಲ, ಅಂದ್ರೆ ಬೇರೆ ಸಿಗೋದಂದ್ರೆ ಸಿಕ್ಕರೆ ಎಷ್ಟು ಆಗುತ್ತೋ ಅಷ್ಟು ನಾವು ಆಟ ಆಡ್ತೀವಿ. ಆದ್ರೆ ನಮ್ಗೆ ಇನ್ನು ಸ್ವಲ್ಪ ಮಟ್ಟಿಗೆ ನಾವು ಏನ್ ಮಾಡ್ತೀವಿ, ಮೊಣಕಾಲಿನ ಕೆಳ ಬಂದಂತ ಸಂದರ್ಭ ಈ ರೀತಿಯಾಗಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕುಳಿತುಕೊಂಡು ಹಿಂಬಾದಕ್ಕೆ ನಮ್ಮ ಬಾಡಿಯನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಬ್ಯಾಲೆನ್ಸ್ ಮಾಡೋದ್ರ ಮುಖಾಂತರ ಏನಿಲ್ಲಿ ಅಪ್ಪರ್ ಹ್ಯಾಂಡ್ ಸ್ಕಿಲ್ಸ್ ಅನ್ನು ಉಪಯೋಗಿಸ್ತೀವೋ ಆ ಸ್ಕಿಲ್ಸ್ ಅಂದ್ರೆ ಉಪಯೋಗಿಸಿ ಬಾಲನ್ನ ತಡೆ ಹಿಡಿತೀವಿ ಅಥವಾ ಪಾಸ್ ಮಾಡಿಸಂತ ಸಹ ಆಟಗಾರಿಗೆ ಪಾಸ್ ಮಾಡಬಹುದು, ಅಥವಾ ಎದುರಾಳಿ ಕಡೆಗೆ ವಾಪಸ್ ಕಳಿಸ್ತೀವಿ. ಬಾಲ್ ಕಳಿಸ್ತೀವ ಏನು ಬಾಲನ್ನ ಸಹ ಕಳಿಸ್ಬೋದು. ಅಂದ್ರೆ ಈ ಸಂದರ್ಭದಲ್ಲಿ ಕಾಲು ಬೆಂಡ್ ಆಗಿರುತ್ತೆ. ಏನು ಅಂಡರ್ ಹ್ಯಾಂಡ್ ಸರ್ವಿಸ್, ಅಂಡರ್ ಆರ್ಮ್ ಮತ್ತು ಅಂಡರ್ ಹ್ಯಾಂಡ್ ಸರ್ವಿಸ್ ಏನು ಪಾಸಿಂಗ್ ಏನು ಉಪಯೋಗಿಸೋ ಸ್ಕಿಲ್ಸ್ ಆ ರೀತಿಯಾಗಿ ಪೊಸಿಷನ್ ಇರುತ್ತೆ, ಬಾಡಿ ಬೆಂಡ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಬಾಲ್ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಹಿಂಭಾಗಕ್ಕೆ ಏನ್ ಮಾಡ್ತೀವಿ, ಬೆಂಡ್ ಆಗೋದ್ರ ಮುಖಾಂತರ ಹಾರೋದ್ರ ಮುಖಾಂತರ ಅಂದ್ರೆ ಬೆಂಡ್ ಆಗೋದ ಇಲ್ಲಿ ನಾವು ಏನಂತೀವಿ ಡೈವಿಂಗ್ ಸ್ಕಿಲ್ಸ್ ಅಂತೀವಿ. ಹಾರಕ್ಕಾಗಲ್ಲ, ಮುಂಭಾಗಕ್ಕಾದ್ರೆ ಹಾರ್ತೀವಿ, ಸೈಡ್ಗಾದ್ರೆ ಹಾರಿ
ಬಾಲನ್ನ ನಾವು ತಡೆಯುತ್ತೆ. ಆದ್ರೆ ಇಲ್ಲಿ ಹಾರದೆ ನಾವು ಏನ್ ಮಾಡ್ತೀವಿ, ಬಾಡಿಯನ್ನ ಪೂರ್ತಿ ಬೆಂಡ್ ಮಾಡಿ ನೆಲಭಾಗಕ್ಕೆ ನಮ್ಮ ಏನು ತಲೆ ಅಥವಾ ನಮ್ಮ ಹಿಂಬದಿ ಬೆನ್ನು ಇರುತ್ತಲ್ಲ ಅವೆಲ್ಲ ಟಚ್ ಆಗುವ ಹಾಗೆ ಬೆಂಡ್ ಆಗಿ ಡೈವಿಂಗ್ ಮಾಡುವಂತ ಸ್ಕಿಲ್ಸ್. ಅಂದ್ರೆ ಮಾಡುವಂತ ಸಂದರ್ಭದಲ್ಲಿ ಏನು ಅಪ್ಪರ್ ಹ್ಯಾಂಡ್ ಸ್ಕಿಲ್ಸ್ ಅನ್ನು ಉಪಯೋಗಿಸೋಲ್ಲ, ಬೆರಳನ್ನು ಓಪನ್ ಮಾಡಿ ಆ ಸ್ಕಿಲ್ಸ್ ಅನ್ನ ಅಥವಾ ಕೌಶಲ್ಯವನ್ನು ಉಪಯೋಗಿಸಿ ಇಲ್ಲಿ ನಾವು ಇಲ್ಲಿ ಈ ಡೈವಿಂಗ್ ಸ್ಕಿಲ್ಸ್ ಅನ್ನ ಏನ್ ಮಾಡ್ತೀವಿ, ಉಪಯೋಗಿಸಿರ್ತಾನೆ, ಕೌಶಲ್ಯ ಉಪಯೋಗಿಸಿರ್ತಾನೆ. ಇವಿಷ್ಟು ಏನು ವಾಲಿಬಾಲ್ ಬರ್ತಕ್ಕಂಥ ಕೌಶಲ್ಯಗಳು, ಎಲ್ಲಾ ಕೌಶಲ್ಯಗಳನ್ನು ಉಪಯೋಗಿಸಿ ನಾವು ಆಟ ಆಡ್ತೀವಿ. ಆಟ ಆಡುವಂತ ಸಂದರ್ಭದಲ್ಲಿ ಎಲ್ಲಾ ಕೌಶಲ್ಯಗಳನ್ನು ಉಪಯೋಗಿಸಿರ್ತೀವಿ. ಅಂದ್ರೆ ನಮ್ಮ ಗಮನಕ್ಕೆ ಬಾರದ ರೀತಿಯಲ್ಲಿ ನಾವು ಆಟ ಆಡ್ತಿದ್ದಾನೆ. ಏನು ಡೈವಿಂಗ್ ಆಗ್ಲಿ ಅಥವಾ ಏನು ಅಟ್ಯಾಕಿಂಗ್ ಆಗ್ಲಿ, ಸ್ಮ್ಯಾಶ್ ಮಾಡಕ್ ಬಾಲ್ ಯಾವ ರೀತಿ ಬಂದ ಆ ಸಂದರ್ಭಕ್ಕೆ ಅನುಗುಣವಾಗಿ ಇವೆಲ್ಲಾ ಕೌಶಲ್ಯ ಉಪಯೋಗಿಸಿ ಆಟ ಆಡ್ತಿದ್ದಾನೆ. ಅಂದ್ರೆ ನಾವು ಒಳಗಿರ್ತಕ್ಕಂಥ 6 ಜನ ಆಟಗಾರರಿಗೆ ಈ ಕೌಶಲ್ಯ ಉಪಯೋಗಿಸಿ ಆಟ ಆಡ್ತಿರ್ತೀವಿ. ಆದ್ರೆ ಇಂಥ ಸ್ಕಿಲ್ ಅಂತ ಗೊತ್ತಿರಲ್ಲ, ಏನು ಹೊರಬದಿಯಿಂದ ಆಟವನ್ನು ನೋಡ್ತಿರ್ತಲ್ಲ ಅವ್ರಿಗೆ ಇನ್ನು ಯಾವ್ಯಾವ ಸ್ಕಿಲ್ಸ್ ಅನ್ನು ನೋಡಿದ್ರೆ ಉಪಯೋಗಿಸಿ ಅಂದ್ರೆ ಕೌಶಲ್ಯ ಉಪಯೋಗಿಸಿದ್ರೆ ಅನ್ನೋದ ಗೊತ್ತಾಗುತ್ತೆ. ಇಷ್ಟು ಕೌಶಲ್ಯಗಳು ವಾಲಿಬಾಲ್ ನಲ್ಲಿ ಬರ್ತವೆ. ಇವೆಲ್ಲವನ್ನು ನಾವು ಉಪಯೋಗಿಸಿ ನಾವು ಸರ್ವಿಸ್ ಮಾಡೋಕ್ಕಾದ್ರೂ ಸಹ ಏನ್ ಮಾಡ್ತೀವಿ, ಏನೇನ್ ಮಾಡ್ತೀವಿ, ಅಂಡರ್ ಆರ್ಮ್ ಸರ್ವಿಸ್ ಮಾಡ್ತೀವಿ, ಮತ್ತೆ ಅಂಡರ್ ಆರ್ಮ್ ಸರ್ವಿಸ್ ಮಾಡ್ತೀವಿ, ಜಂಪ್ ಸರ್ವಿಸ್ ಮಾಡ್ತೀವಿ, ಟೆನ್ನಿಸ್ ಸರ್ವಿಸ್ ಮಾಡ್ತೀವಿ, ಮತ್ತೆ ಫ್ಲೋಟಿಂಗ್ ಸರ್ವಿಸ್ ಮಾಡ್ತೀವಿ. ಅಂದ್ರೆ ಆ ಸಂದರ್ಭದಲ್ಲಿ ತನ್ನ ಎದುರಾಳಿ ಆಟಗಾರರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಥವಾ ಎಷ್ಟು ವೀಕ್ ಆಗಿದ್ದಾರೆ ಅವನ್ನೆಲ್ಲ ನೋಡ್ಕೊಂಡು ಇವೆಲ್ಲಾ ಸ್ಕಿಲ್ಸ್ ಗಳನ್ನು ಉಪಯೋಗಿಸಿ ನಾವು ಆಟ ಆಡ್ತಿದ್ದಾನೆ. ಅದೇ ರೀತಿಯಾಗಿ ಪಾಸಿಂಗ್ ಅಲ್ಲಿ ಎದುರಾಳಿ ಬರ್ತಕ್ಕಂಥ ಚೆಂಡು ಅಥವಾ ತನ್ನ ಸಹ ಆಟಗಾರರು ಏನು ನಮಗೆ ಬಾಲ್ ಅನ್ನು ಕೊಡ್ತಾರೋ ಆ ಸಮಯದಲ್ಲೂ ಸಹ ಅಂಡರ್ ಆರ್ಮ್ ಆಗಿರ್ಬೋದು, ಅಪ್ಪರ್ ಆರ್ಮ್ ಆಗಿರ್ಬೋದು, ಸೈಡ್ ಆರ್ಮ್ ಸ್ಕಿಲ್ಸ್ ಅನ್ನು ಉಪಯೋಗಿಸಿ ನಾವು ಆಟ ಆಡ್ತಿದ್ದಾನೆ. ಬಾಲ್ ತಡೆ ಇಡುವುದಾಗಲಿ ಅಥವಾ ತನ್ನ ಎದುರಾಳಿ ಅಂಕಣಕ್ಕೆ ಬಾಲ್ ಅನ್ನ ಕಳಿಸೋದಾಗ ಸಹ ಈ ಸ್ಕಿಲ್ಸ್ ಗಳನ್ನು ಉಪಯೋಗಿಸಿ ಮಾಡ್ತಿರ್ತಾನೆ. ಅದೇ ರೀತಿಯಾಗಿ ಅಟ್ಯಾಕಿಂಗ್, ತನ್ನ ಎದುರಾಳಿ ಅಂಕಣಕ್ಕೆ ಜೋರಾಗಿ ಹೊಡೆಯುವ ಮುಖಾಂತರ ಅವರನ್ನ ಎದುರಿಸ್ತೀವಿ. ಅಂದ್ರೆ ಅವ್ರು ನಮಗೆ ಪಾಯಿಂಟ್ ಬರುವ ಹಾಗೆ ಜೋರಾಗಿ ಉಪಯೋಗಿಸುವ ಸಂದರ್ಭದಲ್ಲಿ ಉಪಯೋಗಿಸಿ ಆಡುವಂತ ಸಂದರ್ಭ ತನ್ನ ಎದುರಾಳಿ ಅಂಕಣಕ್ಕೆ ನಾವು ಕಳಿಸುವಂತ ಸಂದರ್ಭದಲ್ಲಿ ಸ್ಟ್ರೈಟರ್ ಆಗಲಿ ಸ್ಟ್ರೈಟ್ ಏನದು ನೇರ ಹೊಡೆತ, ಮತ್ತಿನ್ನೊಂದು ಬಾಡಿ ಟರ್ನ್ ಸ್ಮ್ಯಾಶ್, ಎರಡೂ ಕೌಶಲ್ಯಗಳನ್ನ ತನ್ನ ಎದುರಾಳಿ ಅಂಕಣಕ್ಕೆ ಗಳಿಸುವ ಸಂದರ್ಭದಲ್ಲಿ ಉಪಯೋಗಿಸಿ. ಅಂದ್ರೆ ತನ್ನ ಎದುರಾಳಿ ಇರ್ತಕ್ಕಂಥ ಆಟಗಾರರಿಗೆ ತಾನು ಹೊಡೆದಂತಹ ಚೆಂಡು ಸಿಗದ ಹಾಗೆ ಅವರಿಗೆ ಕಳಿಸ್ತೀವಿ. ಅಂದ್ರೆ ಸಿಕ್ಕಲು ಸಹ ಅದು ಅವರಿಗೆ ಪಾಯಿಂಟ್ ಬರಬಾರ್ದು, ನಮಗೆ ಪಾಯಿಂಟ್ ಬರುವಾಗೆ, ನಮಗೆ ಅಂಕಗಳು ಬರುವಾಗೆ ಎರಡೂ ಸ್ಕಿಲ್ ಅನ್ನು ಉಪಯೋಗಿಸಿ ನನ್ನ ಎದುರಾಡಿರ್ತಕ್ಕಂಥ ಆಟ ಅಂಕಣಕ್ಕೆ ಚೆಂಡನ್ನ ಕಳಿಸ್ತೀವಿ. ಅದೇ ರೀತಿಯಾಗಿ ಬ್ಲಾಕಿಂಗ್, ಏನು ನಾವು ಏನು ಅಟ್ಯಾಕಿಂಗ್ ಸ್ಕಿಲ್ ಆ ಕಡೆ ಅಟ್ಯಾಕಿಂಗ್ ಕೌಶಲ್ಯ ಉಪಯೋಗಿಸುವಂತ ಏನು ಅಷ್ಟು ನೇರ ಹೊಡೆತ ಅಥವಾ ಬಾಡಿ ಟರ್ನ್ ಆಗಿ ಸ್ಟ್ರೈಕ್ ಮಾಡಿ ಹೊಡಿತಲ್ಲ ಆ ಹೊಡೆತಗಳನ್ನ ತಡೆ ಹಿಡಿಯೋದು. ಒಬ್ಬನೇ ಆಟಗಾರ ಸಹ ತಡೆ ಹಿಡಿತ ಬಾಲ್ನ ಎರಡೂ ಜನ ಆಟಗಾರರು ಸಹ ಇಲ್ಲಿ ಬಾಲನ್ನು ತಡೆ ಹಿಡಿತಾರೆ. ಅದೇ ರೀತಿಯಾಗಿ 3 ಜನ ಆಟಗಾರರು ಒಂದೇ ಸ್ತರೆಗೆ ಜಂಪ್ ಮಾಡುವುದರ ಮುಖಾಂತರ ನೆಟ್ಟಿನ ಮೇಲ್ಭಾಗಕ್ಕೆ ಕೈಯನ್ನ ಚಾಚುವುದರ ಮುಖಾಂತರ ಆಚೆ ಕಡೆಯಿಂದ ಬರ್ತಕ್ಕಂಥ ಅಂದ್ರೆ ತನ್ನ ಎದುರಾಳಿ ಅಂಕಣದಿಂದ ಬರ್ತಕ್ಕಂಥ ಚೆಂಡನ್ನ ತಡೆ ಹಿಡಿದು ತನ್ನ ಅಂಕಣಕ್ಕೆ ಬರದ ಹಾಗೆ ನೋಡಿಕೊಳ್ಳುವುದು. ಅಂದ್ರೆ ಬಂದರೂ ಸಹ ನಮ್ಮ ಕೈ ಬೆರಳೊಳಗೆ ಟಚ್ ಆಗಿ ತನ್ನ ಅಂಕಣಕ್ಕೆ ಬಂದರೆ ತನ್ನ ಸಹ ಆಟಗಾರ ಅಥವಾ ಇನ್ನುಳಿದ ಆಟಗಾರರಿಗೆ ಹೆಚ್ಚು ಫೋರ್ಸ್ ಆಗಿ ಬಾಲ್ ಸಿಗದೆ ತನ್ನ ಅಂದ್ರೆ ಸಮ ಪ್ರಮಾಣದಲ್ಲಿ ಅಂದ್ರೆ ನಿಧಾನಗತಿಯಲ್ಲಿ ಬಾಲ್ ಸಿಕ್ಕು ಆ ಬಾಲ್ ಅಂದ್ರೆ ಮತ್ತೆ ಪುನಃ ವಾಪಸ್ ಕಳಿಸಲು ಉಪಯೋಗಿಸುವಂತ ಸ್ಕಿಲ್ಸ್. ಅದೇ ರೀತಿಯಾಗಿ ಡೈವಿಂಗ್ ಸ್ಕಿಲ್ಸ್ ಅಲ್ಲಿ ಏನು ಮುಂದೆ ಏನು ಅಪ್ಪರ್ ಹ್ಯಾಂಡ್ ಅಥವಾ ಅಂಡರ್ ಹ್ಯಾಂಡ್ ಸಂದರ್ಭದಲ್ಲಿ ಉಪಯೋಗಿಸುವಂತ ಸ್ಕಿಲ್ಸ್ಗಳು ಸ್ವಲ್ಪ ಪ್ರಮಾಣದಲ್ಲಿ ಇರ್ತವೆ. ಅಂದ್ರೆ ತನ್ನ ಮುಂಭಾಗದಲ್ಲಿ ಬರ್ತಕ್ಕಂಥ ಚೆಂಡನ್ನ ಆರುವುದರ ಮುಖಾಂತರ ತನ್ನ ಸಹ ಆಟಗಾರರಿಗೆ ನೀಡುವುದು ಅಥವಾ ಎದುರಾಳಿ ಕಡೆಗೆ ಕಳಿಸುವುದು. ಅದೇ ರೀತಿಯಾಗಿ ಸೈಡ್ ಓವರ್ ಡೈವಿಂಗ್ ಆದ್ರೂ ಸಹ ತನ್ನ ಎಡಬದಿ ಅಥವಾ ಬಲಬದಿಯಿಂದ ಬಂದಂತ ಚೆಂಡನ್ನ ತನ್ನ ಕೈಗೆ ಇಟ್ಟದ ಸಂದರ್ಭದಲ್ಲಿ ಎಡಭಾಗದಲ್ಲಿ ಜಂಪ್ ಮಾಡೋದ್ರ ಮುಖಾಂತರ ಬಲಭಾಗದಲ್ಲಿ ಬಂದು ಜಂಪ್ ಮಾಡೋದ್ರ ಮುಖಾಂತರ ಚೆಂಡನ್ನ ತಡೆ ಹಿಡಿದು ತನ್ನ ಸಹ ಆಟಗಾರರು ಮತ್ತು ಅದಕ್ಕೆ ಎದುರಾಳಿ ಕಡೆಗೆ ವಾಪಸ್ ಕಳಿಸ್ತೀವಿ. ಅದೇ ರೀತಿಯಾಗಿ ಬ್ಯಾಕ್ವರ್ಡ್ ಡೈವಿಂಗ್ಸ್ ಅಂದ್ರೆ ನನ್ನ ಹಿಂಬದಿಯಲ್ಲಿ ಬರ್ತಕ್ಕಂಥ ಚೆಂಡನ್ನ ಕುಳಿತುಕೊಂಡು ಹಿಂಬದಿಗೆ ಬೆಂಡಾಗಿ ತಡೆಯುವಂತ ಅಂದ್ರೆ ಬಾಲನ್ನ ತಡೆ ಹಿಡಿಯುವಂತ ಕೌಶಲ್ಯ ಆಗಿರ್ತದ್ದು ಹಿಡಿದ್ಬಿಟ್ಟು ನನ್ನ ಸಹ ಆಟಗಾರರಿಗೆ ಅಥವಾ ಮುಂದಿರ್ತಕ್ಕಂಥ ಆಟಗಾರರಿಗೆ ಈ ಎಲ್ಲಾ ಕೌಶಲ್ಯಗಳನ್ನ ನಾವು ಇಲ್ಲಿ ಕಾಣಬಹುದಾಗಿದೆ, ವಾಲಿಬಾಲ್ ಕಾಣಬಹುದಾಗಿದೆ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ವಾಲಿಬಾಲ್ನ ನಿಯಮಗಳ ಬಗ್ಗೆ ತಿಳಿಸ್ಕೊಡ್ತೀನಿ.